ತಾಯಿಯನ್ನು ಯಾರು ಆನಂದದಲ್ಲಿ ಇಟ್ಟಿರುತ್ತಾರೆಯೋ ಅವರು ಈ ಜಗತ್ತಿನಲ್ಲಿ ಅತ್ಯಂತ ಪ್ರಸಿದ್ಧರಾಗುತ್ತಾರೆ. ಕಾರಣ ತಾಯಿಯ ಆಶೀರ್ವಾದದಿಂದ ಉದ್ಧಾರವಾಗದೇ ಇರತಕ್ಕಂಥವರೇ ಇಲ್ಲ. ಸ್ವಯಂ ಪರಮಾತ್ಮನೂ ಕೂಡ ಅವನು ಎಲ್ಲ ತಾಯಿ ತಂದೆಯರಿಗೆ ತಾಯಿ ತಂದೆ ಆದರೂ ಕೂಡ ಅವನೇ ಸ್ವತಃ ಜನ್ಮ ತಾಳಿದಾಗ ಮಗುವಾದಾಗ ಅವನು ತನ್ನ ತಾಯಿಯನ್ನು ತಂದೆಯನ್ನು ಯಾವ ಪ್ರಕಾರ ಸಂತುಷ್ಟಿಗೊಳಿಸಬೇಕೋ ಆ ರೀತಿಯಲ್ಲಿ ಸಂತುಷ್ಟಿಗೊಳಿಸುವಲ್ಲಿ ಯಾವ ಹೆಜ್ಜೆಯನ್ನೂ ತಪ್ಪುವುದಿಲ್ಲ. ಆ ಒಂದು ದಿವ್ಯವಾದ ಪಾಠವನ್ನು ನಾವು ಈ ಸ್ತೋತ್ರದಲ್ಲಿ ಕಾಣಬಹುದಾಗಿದೆ. ಇದು ಒಂದು ವಿಚಾರ. ಈಗ ನೇರವಾಗಿ ನಮ್ಮ ಉಪನ್ಯಾಸಕ್ಕೆ ಬರೋಣ. ನಿನ್ನೆಯವರೆಗೆ ಕೆಲವು ಶ್ಲೋಕಗಳಾದವು. ಇವತ್ತು ಯಾವ ಶ್ಲೋಕವನ್ನು ಹೇಳಿ ತನ್ನ ಮೂಲಕ ಯಾವ ವಿಚಾರವನ್ನು ತಿಳಿಸ್ತಾ ಇದ್ದಾನೆ ಅನ್ನೋದನ್ನು ನೋಡೋಣ. ಹೀಗೆ ಪ್ರಾರಂಭಿಸ್ತಾನೆ. ಯದಾ ಹಿ ನೇಂದ್ರಿಯಾರ್ಥೇಷು ನ ಕರ್ಮಸ್ವನುಚಜ್ಜತೆ ಸರ್ವಸಂಕಲ್ಪ ಸನ್ಯಾಸಿ ಯೋಗಾರೂಢಸ್ತದೋಚ್ಯತೆ. ಯಾವಾಗ ಯೋಗಿಯಾದವನು ಇಂದ್ರಿಯ ವಿಷಯಗಳಲ್ಲಿ ಹಾಗೂ ತಾನು ಮಾಡುವ ಕರ್ಮಗಳಲ್ಲಿ ಆಸಕ್ತನಾಗಿರುವುದಿಲ್ಲವೋ ಮತ್ತು ಸರ್ವ ಸಂಕಲ್ಪಗಳನ್ನು ತ್ಯಾಗ ಮಾಡಿರುತ್ತಾನೆಯೋ ಆಗ ಅವನನ್ನು ಯೋಗದಲ್ಲಿ ನೆಲೆ ನಿಂತವನು ಅಂತ ಹೇಳಲಾಗುತ್ತೆ. ಯೋಗದ ಆ ಉನ್ನತ ಮಟ್ಟಕ್ಕೆ ಬರುವಂತಹದ್ದು ಒಂದು ವಿಚಾರವಾದರೆ ಅಲ್ಲೇ ನೆಲೆ ನಿಲ್ಲುವಂತಹದ್ದು ಬಹಳ ಮುಖ್ಯವಾದಂಥ ಇನ್ನೊಂದು ವಿಚಾರ. ಎಷ್ಟೋ ಜನ ಒಳ್ಳೆಯವರಿರ್ತಾರೆ. ಆ ಒಳ್ಳೆತನದಲ್ಲಿ ಅವರು ನೆಲೆ ನಿಂತಿದ್ದಾರೋ ಅದು ಬಹಳ ಮುಖ್ಯವಾದಂಥ ಅಂಶ. ಕೆಲವು ದಿನ ಒಳ್ಳೆಯವರಾಗಿರುವುದು, ಯಾರೋ ಸ್ವಾಮಿಗಳ ಮಾತು ಕೇಳಿಯೋ, ಯಾರೋ ಅಧ್ಯಾಪಕರ ಮಾತು ಕೇಳಿಯೋ, ಯಾವುದೋ ಒಂದು ಒಳ್ಳೆಯ ಪುಸ್ತಕವನ್ನು ಓದಿಯೋ, ಕೆಲವು ಒಳ್ಳೆಯ ವಿಚಾರಗಳನ್ನು ತಿಳಿದು ಇದನ್ನು ನನ್ನ ಜೀವನದಲ್ಲಿ ಇಟ್ಕೊಳ್ಬೇಕು, ಅನುಷ್ಠಾನಕ್ಕೆ ತಂದುಕೊಳ್ಬೇಕು ಅಂತ ಒಂದು 3 ದಿವಸ ಅಭ್ಯಾಸ ಮಾಡಿ ಒಂದು 3 ದಿವಸ ಒಳ್ಳೆಯವನಾಗಿರ್ತಾನಂತ ಇಟ್ಕೊಳ್ಳಿ. 4ನೇ ದಿನ ಯಾವುದೋ ಒಂದು ಪ್ರಲೋಭನೆ ಬಂತು, ಯಥಾ ಪ್ರಕಾರ ಬಾಕಿ ಉಳಿದವರಂತೆ ವರ್ತಿಸಿದ ಅಂತ ಇಟ್ಕೊಳ್ಳಿ. ಆಗ ಅವನು ಆ ಒಳ್ಳೆತನದಲ್ಲಿ ನೆಲೆ ನಿಲ್ಲಲಿಲ್ಲ ಅಂತ ಅರ್ಥ. ಅದು ನಮ್ಮ ಸೆಕೆಂಡ್ ನೇಚರ್ ಆಗಬೇಕು, ಒಳ್ಳೆತನ. ಹಾಗೆ ಈ ಆಧ್ಯಾತ್ಮಿಕತೆ ಅಂತ ಹೇಳ್ತಕ್ಕಂಥದ್ದು ನಮ್ಮ ಸೆಕೆಂಡ್ ನೇಚರೇ ಆಗಬೇಕು, ಅಥವಾ ಅದೇ ನಮ್ಮ ನೇಚರ್ ಆಗಬೇಕು. ನಮ್ಮ ಸ್ವಭಾವದಲ್ಲಿ ಆ ಆಧ್ಯಾತ್ಮಿಕತೆ ಅಂತ ಹೇಳ್ತಕ್ಕಂಥದ್ದು ನೆಲೆಗೊಂಡಿರಬೇಕು. ಅಲ್ಲಿಯವರೆಗೆ ಈ ಸಾಧನೆ ಮುಂದುವರೆದಿರುತ್ತದೆ. ಸಿದ್ಧಿಯಾದ ಮೇಲೂ ಕೂಡ ಅವನು ಆ ಒಂದು ಧ್ಯಾನದಲ್ಲಿ ಮಗ್ನರಾಗಿದ್ದುಕೊಂಡು ಅದನ್ನು ನೆಲೆಗೊಳಿಸುವಂತಹ ವಿಷಯದಲ್ಲಿ ಅವನು ಪ್ರಯತ್ನಿಸಬೇಕಾಗ್ತದೆ. ಹೀಗೆ ನೆಲೆ ನಿಂತವನ ವಿಚಾರವನ್ನು ಹೇಳ್ತಾ ಶ್ರೀಕೃಷ್ಣ ಯೋಗಿಯಾದವನು ಇಂದ್ರಿಯ ವಿಷಯಗಳಲ್ಲಿ ಹಾಗೂ ತಾನು ಮಾಡುವ ಕರ್ಮಗಳಲ್ಲಿ ಆಸಕ್ತನಾಗಿರುವುದಿಲ್ವೋ, ಇಂದ್ರಿಯಗಳಲ್ಲಿ ಆಸಕ್ತನಾಗಿರಬಾರದು, ಮಾಡುವ ಕರ್ಮಗಳಲ್ಲಿ ಆಸಕ್ತನಾಗಿರಬಾರದು, ಮತ್ತು ಸರ್ವ ಸಂಕಲ್ಪಗಳನ್ನು ತ್ಯಾಗ ಮಾಡಿರುತ್ತಾನೆಯೋ, ಇಂದ್ರಿಯಗಳಲ್ಲಿ ಅವನು ಆಸಕ್ತಿಯನ್ನು ಹಿಡಿದಿದ್ದ ಮೇಲೆ, ಕರ್ಮಗಳಲ್ಲಿ ಅವನು ಆಸಕ್ತಿಯನ್ನು ಹಿಡಿದಿದ್ದ ಮೇಲೆ ಸರ್ವ ಸಂಕಲ್ಪಗಳ ಮಾತೇನು ಬಂತಲ್ಲಿ? ಹೇಳಬೇಕಾಗಿಯೇ ಇಲ್ಲ, ಆದರೂ ಹೇಳಬೇಕಾಗಿದೆ. ಯಾಕೆ ಗೊತ್ತೇನು? ಪ್ರತಿಯೊಂದು ಕೂಡ ಬೀಜ ರೂಪದಲ್ಲಿ ಮತ್ತು ರಸದ ರೂಪದಲ್ಲಿ ಸಂಕ್ಷಿಪ್ತವಾಗಿ ಸೂಕ್ಷ್ಮವಾಗಿ ಮನಸ್ಸಿನಲ್ಲಿ ಉಳಿದು ಬಿಡ್ತದೆ. ಅಹಂಕಾರ ಅಂತ ಅದು ಬಹಳ ಕೆಟ್ಟದ್ದು ಅಂತ ಕೇಳ್ತೇವೆ, ಅದನ್ನು ಹೋಗಲಾಡಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತೇವೆ, ಆದರೂ ಸ್ವಲ್ಪ ಅಲ್ಲಿ ಉಳಿದಿರುತ್ತದೆ.
ಅಥವಾ ಮರುದಿವಸ ಇನ್ನಷ್ಟು ಹೆಚ್ಚು ಅದು ವ್ಯಕ್ತವಾದದ್ದು ಕಂಡು ಬರ್ತದೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಅಶ್ವತ್ಥ ಮರವನ್ನು ಅಥವಾ ಮರದ ಕೊಂಬೆಯನ್ನು ಇವತ್ತು ಕತ್ತರಿಸಿ ನಾಳೆ ಮತ್ತೆ ಅಲ್ಲಿ ಮಳೆತು ಒಂದು ಟೊಂಗೆ ಸಿದ್ಧವಾಗಿ ಬಿಟ್ಟಿರ್ತದೆ, ಬಹಳ ಬೇಗ ಅದು ಮಳೆತು ಬಂದುಬಿಡ್ತದೆ ಅಂತ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ ಅಂತನ್ನುವ ಒಂದು ಶ್ಲೋಕ ಇದೆ 2ನೆಯ ಅಧ್ಯಾಯದಲ್ಲಿ. ಯೋಗಿಯಾದವನು ತನ್ನ ಎಲ್ಲ ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಕೊಂಡು ಅಥವಾ ಉದಾತ್ತೀಕರಿಸಿಕೊಂಡು ಅವನು ಸಮಾಧಿಯಲ್ಲಿ ಇರಬೇಕಾದ್ರೆ ಆ ಇಂದ್ರಿಯಗಳಿಗೆ ಉಪವಾಸ ಹಾಕ್ತಾನೆ. ಇಂದ್ರಿಯಗಳ ವಿಷಯಗಳಿಂದ ಅಥವಾ ವಿಷಯ ವಸ್ತುಗಳಿಂದ ದೂರವಾಗಿರ್ತಾನೆ, ಅದಕ್ಕೆ ಉಪವಾಸ ಹಾಕ್ತಾನೆ. ಆದರೆ ಎಷ್ಟೇ ಉಪವಾಸ ಹಾಕಿದರೂ ಕೂಡ ಅದರಲ್ಲಿರ್ತಕ್ಕಂಥ ಆಸಕ್ತಿ ಹಾಗೆ ಉಳಿದಿರುತ್ತದೆ ಅಂತನ್ನೋದನ್ನು ತಿಳಿಸೋದಕ್ಕೋಸ್ಕರ ಶ್ರೀಕೃಷ್ಣ ಹೇಳ್ತಾನೆ, ಯಾರು ಉಪವಾಸ ಮಾಡಿರ್ತಾರೋ 2-3 ದಿನ ಅಥವಾ 3-4 ದಿನ, ಅವರಲ್ಲಿ ಎಲ್ಲ ಬಗೆಯ ವಿಷಯ ಆಸಕ್ತಿ ಹೊರಟೋಗ್ಬಿಟ್ಟಿರ್ತದೆ. ಹೊಟ್ಟೆಗೆ ಹಿಟ್ಟಿಲ್ದಿದ್ದ ಮೇಲೆ ಇನ್ನು ಈ ವಿಷಯಾಸಕ್ತಿ ಅಂತ ಹೇಳ್ತಕ್ಕಂಥದ್ದು, ಇದರ ಮೇಲೆ ಆಸಕ್ತಿ ಹುಟ್ಟುವುದೇ ಇಲ್ಲ, ಅದು ಅಭಿರುಚಿ ಇರುವುದೇ ಇಲ್ಲ. ಆದರೆ ಮೆಲ್ಲನೆ ಉಣಬಡಿಸಿ 1 ದಿವಸ ಊಟ ಮಾಡಲಿ, 2 ದಿವಸ ಊಟ ಮಾಡಲಿ, 3 ದಿವಸ ಊಟ ಮಾಡಲಿ, ಸರಿಯಾಗಿ ಪುಷ್ಟಿಕರವಾದಂಥ ಆಹಾರವನ್ನು ಸ್ವೀಕರಿಸಿ ಪುಷ್ಟಿಯಾಗಿ ಬೆಳೀಲಿ. ಆಮೇಲೆ ಅವನನ್ನು ಕೇಳಿ ನೋಡಿ, ಏನೇನು ಭೋಗ ಭಾಗ್ಯಗಳೆಲ್ಲ ಇವೆಯೋ ಈ ಜಗತ್ತಿಂದು ಅದೆಲ್ಲ ಬೇಕು ಅಂತ ಅವನು ಹೇಳಿಬಿಡ್ತಾನೆ. ಆ 3 ದಿನ ಉಪವಾಸ ಇದ್ದಾಗ ಏನೂ ಬೇಡ ಅಂತ ಹೇಳ್ತಕ್ಕಂಥ ಮನುಷ್ಯ, ಹೇಳಿದಂತಹ ಮನುಷ್ಯ ಇವತ್ತು ಎಲ್ಲವನ್ನೂ ಬೇಕು ಅಂದ್ಬಿಡ್ತಾನೆ. ಹೇಗೆ ಅಲ್ಲಿ ರಸ ಇತ್ತು, ಹಾಗೇನೇನೆ ಸಂಕಲ್ಪ ಸಂಕಲ್ಪ ಅಂತ ಹೇಳ್ತಕ್ಕಂಥ ಅದೊಂದು ಇದ್ದುಬಿಡ್ತು ಅಂತ ಹೇಳಿದರೆ ಕರ್ಮಗಳು ಬಂದುಬಿಡುತ್ತವೆ, ಇಂದ್ರಿಯ ಲೀಲೆಗಳು ಕೂಡ ಬಂದುಬಿಡುತ್ತವೆ, ಎಲ್ಲ ಕೂಡ ಬಂದುಬಿಡುತ್ತವೆ. ಆದ್ದರಿಂದ ಸಂಕಲ್ಪವನ್ನು ಕೂಡ ನಾಶ ಮಾಡಿಬಿಡಬೇಕು ಅಂತ. ಆ ಸಂಕಲ್ಪ ಕೂಡ ಹೋಗಬೇಕಾದ್ರೆ ನೋಡಿ, ಇದೆಲ್ಲ ನೆನಪಿಟ್ಕೊಳ್ಬೇಕು ದಯವಿಟ್ಟು. ಹೆಚ್ಚಿನವರು ನೀವೆಲ್ಲ ಗೃಹಸ್ಥರು, ಮುಂದೆ ಗೃಹಸ್ಥರಾಗಲಿಕ್ಕೆ ಇರುವವರು, ಆದ್ದರಿಂದ ಇದು ನಿಮಗೆ ಎಷ್ಟರ ಮಟ್ಟಿಗೆ ಸಂಬಂಧಪಡ್ತದೋ ಹೇಳೋದಕ್ಕೆ ಬರೋದಿಲ್ಲ. ಆದರೆ ಸಂಯಮದ ಸ್ವಲ್ಪ ಸ್ವಲ್ಪ ಅಭ್ಯಾಸವನ್ನಾದರೂ ಮಾಡಿಕೊಂಡು ಬರೋದಕ್ಕೆ ಇಂಥ ಮಾತುಗಳು ನಿಮಗೆ ಸಹಕಾರಿಯಾಗುತ್ತವೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ ಜನ್ಮದಲ್ಲಿ ಅಲ್ಲದಿದ್ದರೆ ಮುಂದಿನ ಜನ್ಮದಲ್ಲಾದರೂ ನಾವು ಪರಿಪೂರ್ಣ ಯೋಗಿಗಳಾಗಿ ಆ ಆತ್ಮಾನಂದವನ್ನು ಅನುಭವಿಸಲೇಬೇಕು. ಅದಕ್ಕೊಂದು ತಯಾರಿ ಅಂತ ಆಗಬೇಕು. ಆ ತಯಾರಿಗೆ ಇದೇ ಒಂದು ನಾಂದಿ ಆಗಿರಬಹುದು, ಯಾರಿಗೊತ್ತು. ಆ ದೃಷ್ಟಿಯಿಂದಲೂ ಕೂಡ ನೀವೆಲ್ಲರೂ ಕೂಡ ಇದನ್ನು ತಿಳಿದುಕೊಳ್ಬಹುದು. ಈ ಮನುಷ್ಯರು ಅಂತನೋರ್ನ ಈ ಜಗತ್ತಿಗೆ ಬಿಗದಿಟ್ಟಿರೋದು ಯಾವುದು ಅಂತ ಕೇಳಿದರೆ ಅವನ ಇಂದ್ರಿಯಗಳು ಅಲ್ಲ, ಅವನು ಮಾಡ್ತಕ್ಕಂಥ ಕರ್ಮಗಳು ಅಲ್ಲ, ಅವನ ಮನಸ್ಸಿನಲ್ಲಿರ್ತಕ್ಕಂಥ ಆಸೆ ಆಸಕ್ತಿಗಳೇ ಆಗಿವೆ, ಅವನ ಬಂಧನಕ್ಕೆ ಮೂಲವಾಗಿವೆ ಅಂತನ್ನುವ ಮಾತನ್ನು ನಾವು ಈ ಶ್ಲೋಕದಲ್ಲಿ ನೋಡ್ತೇವೆ. ಬಂಧನ 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 ಆಸಕ್ತಿ ಅಂತ ಹೇಳ್ತಕ್ಕಂಥದ್ದು ನಮ್ಮನ್ನು ಕಟ್ಟಿ ಹಾಕಿಬಿಟ್ಟಿರ್ತದೆ. ಆಸಕ್ತಿ ಅಂತ ಹೇಳ್ತಕ್ಕಂಥದ್ದು ತೆಗೆದ ತಕ್ಷಣ ಅವನು ಇವತ್ತು ಬೆಂಗಳೂರಿನಲ್ಲಿರಲಿ, ನಾಳೆ ಲಂಡನ್ನಲ್ಲಿರಲಿ, ನಾಡದು ಸಿಡ್ನಿಯಲ್ಲಿರಲಿ, ಎಲ್ಲಿ ಬೇಕಾದರೂ ಇರಲಿ, ಅವನು ತನ್ನ ಆ ಪೂರ್ವ ಸ್ಥಿತಿಯಲ್ಲಿ ಇದ್ದಂತಹ ದೇಶಗಳನ್ನೇ ಆಗಲಿ ಜನಗಳನ್ನೇ ಆಗಲಿ ನೆನಪೇ ಇಟ್ಕೊಳ್ಳೋದಿಲ್ಲ. ಯಾವುದೇ ಬಗೆಯ ದುಃಖವೂ ಅವನಿಗೆ ಆಗೋದಿಲ್ಲ. ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋದ್ನಲ್ಲ, ಆ ಹಳೆಯ ದೇಶ ಮರೆತು ಹೋಯ್ತಲ್ಲ, ಅಥವಾ ಆ ಹಳೆಯ ದೇಶ ಇನ್ನು ನನಗಿಲ್ವಲ್ಲ ಅಂತ ಹೇಳ್ತಕ್ಕಂಥ ಈ ದುಃಖ ಅವನಿಗೆ ಇರೋದಿಲ್ಲ. ಯಾಕೆಂತ ಹೇಳಿದ್ರೆ ಅಲ್ಲಿ ಯಾವುದೇ ಬಗೆಯ ಆಸಕ್ತಿ ಇಲ್ಲ. ಶ್ರೀರಾಮಕೃಷ್ಣ ಇದಕ್ಕೊಂದು ಭಾಳ ಸುಂದರವಾದ ಉದಾಹರಣೆಯನ್ನು ಕೊಟ್ಟಿರ್ತಾರೆ. ಮಗು ಅದನ್ನು ತಾಯಿ ತವರು ಮನೆಗೆ ಕರೆದುಕೊಂಡು ಹೋಗಿರ್ತಾಳೆ, 1 ವಾರ ಇರ್ತಾಳೆ. ಆ ಮಗು ಕೂಡ ಪಕ್ಕದ ಮನೆಯ ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ಗೋಲಿ ಆಡುತ್ತೆ, ಆಟವಾಡುತ್ತೆ, ನಗ್ತಾ ಇರುತ್ತೆ, ತಾಯಿ ಕೊಟ್ಟಂಥ ತಿಂಡಿಯನ್ನು ಹಂಚಿಕೊಳ್ಳುತ್ತದೆ, ಭಾಳ ಸ್ನೇಹವನ್ನು ಬೆಳೆಸ್ಕೊಳ್ಳುತ್ತೆ. 7 ದಿನ ಆಯಿತು, ತಾಯಿ ಈಗ ಗಂಡನ ಮನೆಗೆ ಹೋಗ್ತಕ್ಕಂತಹ ಸಿದ್ಧತೆಯಲ್ಲಿದ್ದಾಳೆ. ಹೇಳ್ತಾಳೆ ಮಗುವಿಗೆ, ಬಾ ಹೋಗೋಣ ಅಂತ. ಯಾವತ್ತು ಬರಬೇಕು ಯಾವತ್ತು ಹೋಗಬೇಕು ಅಂತ ಅನ್ನೋದೆಲ್ಲ ಗೊತ್ತಿಲ್ಲ. ತಾಯಿ ಕರೆದ ತಕ್ಷಣ ಹೊರಡೋದು ಅಷ್ಟೇ. ಯಾವಾಗ ತಾಯಿ ಕರೀತಾಳೋ
ಹೋಗೋಣ ಮನೆಗೆ ಅಂತ ಆ ಸ್ನೇಹಿತರೆಲ್ಲರನ್ನೂ ಕೂಡ ಹೀಗೆ ನೋಡ್ತಾ ಬಹುಶಃ ಟಾಟಾ ಈಗ ಹೊಸ್ದಾಗಿ ಕಲ್ತಿರೋದ್ರಿಂದ ಟಾಟಾ ಅಂತ ಮಾಡ್ತಾ ಹೊರಟೋಗ್ಬಿಡುತ್ತೆ. ಆಮೇಲೆ ಇತ್ತ ಕಡೆಗೆ ಮನೆ ಬಂದ ಮೇಲೆ ಅಲ್ಲಿ ಎಷ್ಟು ಜನ ಸ್ನೇಹಿತರಿದ್ದರು, ಅದಕ್ಕೆಲ್ಲ ಪತ್ರ ಬರೀಬೇಕು, ಫೋನ್ ಮಾಡಬೇಕು ಅಂತ ಯೋಚನೆನೇ ಮಾಡೋದಿಲ್ಲ. ಅದು ಇಷ್ಟರ ಮಟ್ಟಿಗೆ ಅದು ನಿಸ್ವಾರ್ಥವಾಗಿರ್ತದೆ. ಅದು ಅಥವಾ ನಿರಾಸಕ್ತಿಯಿಂದ ಇರ್ತದೆ. ಆಸಕ್ತಿ ಅಂತ ಹೇಳ್ತಕ್ಕಂಥದ್ದು ಅದರ ಮನಸ್ಸಿನಲ್ಲಿ ಇರೋದೇ ಇಲ್ಲ. ಆದ್ರಿಂದಲೇ ಅದು ಬಹಳ ಸುಖವಾಗಿರ್ತದೆ. ಅದು ಬಹಳ ಸುಖವಾಗಿರ್ತದೆ. ಇರಿ, ಜೊತೆಯಲ್ಲಿ ಇರಿ, ಸಂಸಾರದಲ್ಲಿ ಎಲ್ಲ ಒಟ್ಟಿಗೆ ಇರಿ. ಇರದವರಂತೆ ಇರಿ, ಇದ್ದು ಇಲ್ಲದವರಂತೆ ಇರಿ. ತಾವರೆಯ ಎಲೆಯ ಮೇಲೆ ನೀರು ಇರುವಂತೆ ಇರಿ. ಇರಬೇಡ ಅಂತ ಹೇಳಲಿಲ್ಲ, ಅಂಟಿಕೊಳ್ಳಬೇಡ ಅಂತ ಹೇಳಿತ್ತು. ಆ ಅಂಟಿಕೊಳ್ಳದೆ ಇರತಕ್ಕಂಥ ಸ್ಥಿತಿಯನ್ನು ತಂದುಕೊಳ್ಬೇಕಾದ್ರೆ ಆಲೋಚಿಸಬೇಕು. ಇವರು ಯಾರೂ ನಮ್ಮವರಲ್ಲ, ನನ್ನವನು ಅಂತನುವನು ದೇವರು ಒಬ್ಬನೇ, ಅಥವಾ ನನ್ನವನು ಅಂತ ಹೇಳ್ತಕ್ಕಂಥವನು ನಾನು ಒಬ್ಬನೇ. ಅವರವರ ಮೇಲಿನ ಪ್ರೀತಿಗಿಂತ ದೊಡ್ಡ ಪ್ರೀತಿ ಇನ್ಯಾವ ತಾನೇ ಇರೋದಕ್ಕೆ ಸಾಧ್ಯ? ಈ ದೃಷ್ಟಿಯಿಂದಲೂ ಕೂಡ ನಾವು ಇತರ ವ್ಯಕ್ತಿಗಳ ಮೇಲಿನ, ಇತರ ವಸ್ತುಗಳ ಮೇಲಿನ, ಇತರ ಸ್ಥಳಗಳ ಮೇಲಿನ ಆಸಕ್ತಿಯನ್ನು, ಮೋಹವನ್ನು ಕಳೆದುಕೊಂಡು ಮುಕ್ತರಾಗಬಹುದು. ಇದೆಲ್ಲ ನೋಡಿ ಮಾನಸಿಕ ಕ್ರಿಯೆ. ಯೋಗಿಗಳು ಇಲ್ಲಿ ವಿಶೇಷ ಗಮನ ಕೊಡ್ತಾರೆ. ನಾವು ತಕ್ಕಮಟ್ಟಿನ ಗಮನವನ್ನಾದರೂ ಕೊಡಬೇಕು. ಈ ಬಂಧನದ ಬಗ್ಗೆ ಶ್ರೀರಾಮಕೃಷ್ಣ ಒಂದು ಸ್ವಾರಸ್ಯಕರವಾದ ಕಥೆ ಹೇಳಿದ್ದಾರೆ. ಬಂಧನ ಅಂತ ಹೇಳ್ತಕ್ಕಂಥದ್ದು ಇತ್ತು ಅಂತ ಹೇಳಿದ್ರೆ ನಾವು ಯಾವ ಒಂದು ಕ್ಷೇತ್ರದಲ್ಲೂ ಕೂಡ ಮುಂದೆ ಹೋಗೋದು ಅಂತ ಹೇಳ್ತಕ್ಕಂಥದ್ದು ಇಲ್ವೇ ಇಲ್ಲದ ಹಾಗೆ ಆಗಿಬಿಡುತ್ತೆ ಅಂತ. ಒಂದು 5-6 ಜನ ತಮ್ಮ ತೋಟದಲ್ಲಿ ಬೆಳೆದಿರತಕ್ಕಂಥ ತರಕಾರಿಗಳನ್ನು ತುಂಬಿಕೊಂಡು ಒಂದು ದೋಣಿ ಮಾಡಿಕೊಂಡು ಸಂತೆಕಟ್ಟೆಗೆ ಬಂದ್ರಂತೆ. ದೋಣಿ ದಾಟಬೇಕು, ಯಾಕೆಂದರೆ ಅಂತ ಒಂದು ನದಿ ಇತ್ತು, ವಿಶಾಲವಾದ ದೊಡ್ಡ ನದಿ ಇತ್ತು. ಆ ನದಿಯನ್ನು ದಾಟಿ ಮಾಡ್ಕೊಂಡು ಬರಬೇಕಾಗಿತ್ತು. ದೋಣಿಯಲ್ಲಿ ತರಕಾರಿಯನ್ನು ತುಂಬಿಕೊಂಡು ತಗೊಂಡು ಬಂದರು, ಈಚೆ ಕಡೆಗೆ ತಗೊಂಡ್ಬಂದರು. ಆಮೇಲೆ ಅವುಗಳನ್ನ ಸಂತೆಕಟ್ಟೆ ತೆಗೆದುಕೊಂಡು ಹೋದರು, ಮಾರಿದ್ರು, ಸಂಪಾದನೆ ಆಯಿತು, ಕೈನಲ್ಲಿ ಕಾಸಾಯಿತು. ಅವರೆಲ್ಲ ರೈತಾಪಿಗಳಾದ್ರಿಂದ ದುಡಿದು ಆಯಾಸಗೊಂಡಿರ್ತಾರೆ. ದುಡಿದವರು ಆಯಾಸ ಪರಿಹಾರ ಆಗಬೇಕಾದ್ರೆ ಕುಡಿತ ಒಂದೇ, ದುಡಿತಕ್ಕೆ ಪರಿಹಾರ ಕುಡಿತ ಒಂದೇ ಅಂತ ಅವ್ರ ಭಾವನೆ. ಸಾಮಾನ್ಯರ ಸುಖಲೋಲುಪ್ತಿ ಅಂದರೆ ಕುಡಿತರು. ಹುಟ್ಟು ಅಂತಿರುತ್ತೆ, ಅದಕ್ಕೆ ಹುಟ್ಟು ಹಾಕೋದು, ತೊಳೆ ಅಂತ ಹೇಳ್ತಾರೆ, ಹುಟ್ಟು ಅಂತ ಹೇಳ್ತಾರೆ. ಆ 6 ಜನರು ಕೂಡ ರೈತರು ಹುಟ್ಟು ಹಾಕಿದ್ರಂತೆ. ಹುಟ್ಟಾಕಿ ಭಾಳ ಉತ್ಸಾಹದಿಂದ ಹುಟ್ಟಾಕಿದ್ರು. ಯಾಕೆಂತ ಹೇಳಿದ್ರೆ ಆ ಉತ್ಸಾಹ ಅಂತ ಹೇಳ್ತಕ್ಕಂಥದ್ದು ಒಳಗಡೆ ಸೇರಿತ್ತಲ್ಲ, ಉತ್ಸಾಹದಿಂದ ಹುಟ್ಟು ಹಾಕಿದ್ರು. ಮಾತುಕತೆ ಆಡುತ್ತಾ ಹುಟ್ಟು ಹಾಕಿದ್ರು, ಹಾಡುಗಳನ್ನು ಹಾಡುತ್ತಾ ಹುಟ್ಟು ಹಾಕಿದ್ರು. ಬೆಳಿಗ್ಗೆ ನೋಡ್ತಾರೆ ಅಲ್ಲೇ ಇದ್ರು. ಯಾಕಪ್ಪ? ಬೆಳಗಿನ ಹೊತ್ತಿಗೆ ಅವರಿಗೆ ಆ ಅಮಲೆಲ್ಲ ಎಳೆದಿತ್ತು ನೋಡಿ. ನೋಡ್ತಾರೆ, ಲಂಗರು ಅಂತ ಒಂದಿರುತ್ತೆ ದೋಣಿಗೆ. ಆ ಲಂಗರನ್ನ ಎತ್ತಿ ದೋಣಿಯೊಳಗೆ ಹಾಕ್ಕೊಳ್ಳಿಲ್ಲ. ಅದು ಗಟ್ಟಿಯಾಗಿ ಕೂತಿತ್ತು. ಅದಕ್ಕೆ ಇದನ್ನು ಕಟ್ಟಿದ್ರು. ಆ ಕಟ್ಟು ಬಿಟ್ಟಲಿಲ್ಲ ಅದರಿಂದ, ಅಥವಾ ಲಂಗರ್ ಎತ್ತಿ ಒಳಗಡೆ ಹಾಕ್ಕೊಳ್ಳಿಲ್ಲ ಅದರಿಂದ ದೋಣಿ ಅಲ್ಲೇ ಇತ್ತು. ಇವರು ಪ್ರಯತ್ನ ಮಾಡಿದ್ದೆಷ್ಟೋ ಅಷ್ಟೇ, ಮುಂದೆ ಹೋಗಲಿಲ್ಲ. ಈ ಮೋಹ, ಆಸಕ್ತಿ ಅಂತ ಹೇಳ್ತಕ್ಕಂಥದ್ದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡಾಗ ಏನಾಗುತ್ತೆ ಗೊತ್ತಾ? ಸಾಧನೆ ಮಾಡಿ ಮಾಡಿ ಮಾಡಿ, ಜಪ ಮಾಡಿ ಮಾಡಿ ಮಾಡಿ, ಯೋಗ ಮಾಡಿ ಮಾಡಿ, ಧ್ಯಾನ ಮಾಡಿ 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 ಅಲ್ಲೇ ಇರ್ತಾರೆ ಅವರು. ಮನಸ್ಸಿನಲ್ಲಿ ಇರತಕ್ಕಂಥ ಆ ಮೋಹವನ್ನು ಕತ್ತರಿಸಿಕೊಳ್ಳೋದಕ್ಕೆ ಕಷ್ಟಪಡಬಾರ್ದು. ಬಹಳ ಜನ ಹೇಳ್ತಾರೆ, ಸ್ವಾಮೀಜಿ ನೀವೇನೋ ಸನ್ಯಾಸಿಗಳು ಹೇಳ್ತೀರಿ, ಎಲ್ಲ ಕತ್ತರಿಸ್ಕೊಂಡು ಬಂದಿದ್ದೀವಿ ನಾವು ಅಂತಂದ್ಬಿಟ್ಟು ನೀವು ಹಾಗೆ ಮಾಡಿ ಅಂತ ಹೇಳ್ತೀರಿ. ನಾವು ಕತ್ತರಿಸ್ಕೊಂಡಿದ್ದೀವಿ, ನಿಮಗೂ ಹಗುರ ಆಗುತ್ತೆ, ನೀವು ಕತ್ತರಿಸ್ಕೊಳ್ಳಿ ಅಂತ ಹೆಚ್ಚು ಕಡಿಮೆ ನಮ್ಮನ್ನು ಅವರು ಬಾಲ ಕತ್ತರಿಸಿದ ನರಿಗೆ ಹೋಲಿಸ್ಬಿಡ್ತಾರೆ.
ನರಿ ಅದು ಏನೋ ಅಲ್ಲಿ ಇಲ್ಲಿ ಓಡಾಡುವ ಹೊತ್ತಿಗೆ ಎಲ್ಲೋ ಸಿಕ್ಕಾಕೊಂಡು ಯಾರೋ ಕಟ್ಟಿ ಹೊಡೆದು ಬಿಟ್ರು, ಅದು ಕತ್ತರಿಸಿ ಹೋಯ್ತು. ಅದು ಕತ್ತರಿಸಿ ಹೋದಾಗ ಅದಕ್ಕೆ ಅವಮಾನ ಆಯಿತು. ಇನ್ನು ತನ್ನ ಜೊತೆಯವರು ಹೋಗಿ ಸೇರುವುದೇ ಹೇಗೆ ಅಂತ ತುಂಬ ಚಿಂತೆ ಆಯಿತು ಅದಕ್ಕೆ. ಜೊತೆಯವರೆಲ್ಲರಲ್ಲೂ ಕೂಡ ಉದ್ದುದ್ದ ಬಾಲ ಸೋಗಿ ಅಂತ ಬಾಲ, ಭಾಳ ಚೆನ್ನಾಗಿರ್ತಕ್ಕಂಥ ಬಾಲವೇ ಅದ್ರ ಗೌರವ. ಅಂಥದ್ದು ತನಗಿಲ್ದ ಹಾಗಾಯ್ತಲ್ಲ, ಏನು ಮಾಡೋದು ಅಂತ ಒಂದು ಕಡೆ ಕೂತ್ಕೊಂಡು ಸ್ವಲ್ಪ ಯೋಚನೆ ಮಾಡ್ತಂತೆ ನರಿ. ಮೊದಲೇ ಬುದ್ಧಿ ಅದಕ್ಕೆ ಯೋಚನೆ ಮಾಡ್ತಾ ಇಲ್ವೋ, ಸರಿಯಾದ ಒಂದು ಉಪಾಯ ಹೊಳಿತು. ಊರಿಗೆ ಹೋದದ್ದೆ ಅಂದರೆ ಅದು ಕಾಡೇ ಅದ್ರದ್ದು ಊರು ಅಂತ ಇಟ್ಕೊಳ್ಳಿ. ಹೋದ ತಕ್ಷಣ ಬಾಕಿ ಉಳಿದ ಬಂಧು ಬಳಗದವ್ರನ್ನೆಲ್ಲ ಕರೆಸಿ ಒಂದು ಸಣ್ಣ ವೇದಿಕೆಯನ್ನೇ, ಅಂದರೆ ಎತ್ತರದ ಪ್ರದೇಶ, ಅಲ್ಲಿ ಕುಳಿತುಕೊಂಡು ಒಂದು ಭಾಷಣವನ್ನು ಕೊಟ್ಬಿಡ್ತಂತೆ. ನೋಡಿ, ಈ ಬಾಲ 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 ಅಂತ ನಮಗಿದೆಯಲ್ಲ, ಎಷ್ಟು ಅಪಾಯ ಗೊತ್ತಾ? ಎಲ್ಲಾದರೂ ಹೋದರೆ ಸಿಕ್ಕಾಕೊಳ್ಳೋದು ನಾವು ಈ ಬಾಲದ ಮೂಲಕ. ಆದ್ರಿಂದ ಈ ಬಾಲವನ್ನು ಕತ್ತರಿಸಿ ಹಾಕೊಂಡ್ರೆ 2 ಪ್ರಯೋಜನ ಇದೆ. ಒಂದು, ನಾವು ಶಿಕ್ಷೆ ಹಾಕ್ಕೊಳ್ಳೋದಿಲ್ಲ. ಇನ್ನೊಂದು, ನನ್ನ ಭಾರ ಇದೆಯಲ್ಲ ಎಷ್ಟು ಕಡಿಮೆ ಆಗಿದೆ ಗೊತ್ತಾ? ಆದ್ರಿಂದ ನೀವೆಲ್ಲರೂ ಕೂಡ ಕತ್ತರಿಸಿಕೊಳ್ಳಿರಿ. ಇದು ಸಾಮಾನ್ಯ ಹೇಳಿದ ಕಥೆ ಅಲ್ಲ. ಇಸೋಫಾ ಅಂತ ಇದ್ದ ಬಹಳ ದೊಡ್ಡ ನೀತಿಜ್ಞ, ಅವನು ಬರೆದಂಥ ಕಥೆ ಇದು. ಪುಟ್ಟ ಪುಟ್ಟ ಕಥೆಯಲ್ಲಿ ಬಹಳ ದೊಡ್ಡ ದೊಡ್ಡ ತತ್ವಗಳನ್ನು ಅವನು ಹೇಳಿದ್ದಾನೆ. ಅಂತೂ ನಾವು ಈ ಅನಾಸಕ್ತಿಯನ್ನು ಅಭ್ಯಾಸ ಮಾಡಿದ್ದು ಕೇವಲ ಹಗುರ ಆಗೋದಕ್ಕೋಸ್ಕರ ಮಾತ್ರ ಅಲ್ಲ, ನಿಜವಾಗಿಯೂ ಅದರಲ್ಲಿ ಆನಂದ ಇದೆ. ಆದರೆ ನೀವು ಒಂದೇ ಸಲತಿಗೆ ಕತ್ತರಿಸ್ಕೊಳ್ಳೋಕೆ ಸಾಧ್ಯವಾಗದೇ ಇರಬಹುದು. ನಿಧಾನಕ್ಕೆ ಕತ್ತರಿಸ್ಕೊಳ್ತಕ್ಕಂತಹ ಒಂದು ಪ್ರಯತ್ನ ಮಾಡಬೇಕು ಅಂತ ಶ್ರೀರಾಮಕೃಷ್ಣರು ಸನ್ಯಾಸಿಗಳಿಗೆ ಒಳಗೂ ಹೊರಗೂ ತ್ಯಾಗ, ಗೃಹಸ್ಥರಿಗೆ ಮನಸ್ಸಿನಿಂದ ತ್ಯಾಗ ಅಂತ, ಮನಸ್ಸಿನಲ್ಲೇ ತ್ಯಾಗ ಮಾಡ್ತಕ್ಕಂಥದ್ದು. ಇದಕ್ಕೆ ವೈರಾಗ್ಯ ಅಂತ ವೇದಾಂತಿಗಳು ಹೇಳ್ತಾರೆ. ಇಲ್ಲಿ ಸರ್ವಸಂಕಲ್ಪ ತ್ಯಾಗ ಅಂತ ಹೇಳ್ತಾರೆ. ನನ್ನ ಹತ್ರ ಒಬ್ಬ ಶ್ರೀಮಂತ ವ್ಯಕ್ತಿ ಬಂದು ಒಂದಾನೊಂದು ದಿನ ಪತ್ನಿ ಸಮೇತರಾಗಿ ಬಂದು, ಬಹಳ ರಿಟೈರ್ಡ್ ಮ್ಯಾನು, ಇಂಜಿನಿಯರು. ಅವರು ಕೇಳಿದರು, ಸ್ವಾಮೀಜಿ, ಅವರು ಸ್ವತಃ ಆಧ್ಯಾತ್ಮಿಕ ಪ್ರೇಮ ಉಳ್ಳವರು, ಈಗ ರಿಟೈರ್ಡ್ ಬೇರೆ ಆಗಿದ್ದಾರೆ, ವಾಲಂಟರಿ ರಿಟೈರ್ಮೆಂಟ್ ತಗೊಂಡಿದ್ದಾರೆ. ಅವ್ರು ಕೇಳಿದ್ರು, ಸ್ವಾಮೀಜಿ, ವೈರಾಗ್ಯ ಅಂತ ಅನ್ನೋದನ್ನು ಹೇಗೆ ಬೆಳೆಸ್ಕೊಳ್ಳೋದು ಅಂತ. ನಾನೇನು ತಾನೇ ಹೇಳಬಲ್ಲೆ? ಕಾಡಿಗೆ ಹೋಗಿ ಅಂತ ಹೇಳಲೆ, ನಮ್ಮ ತರಹ ಸನ್ಯಾಸಿಯಾಗಿ ಅಂತ ಹೇಳಲೆ, ಕಷ್ಟ. ಅವರಷ್ಟು ಬೇಗ ಸಂಸಾರವನ್ನು ತ್ಯಾಗ ಮಾಡಿ ಸನ್ಯಾಸಿಗಳಾಗುವಂಥ ಸ್ಥಿತಿಯಲ್ಲಿ ಇರಲಿಲ್ಲ. ಆದರೂ ಕೂಡ ಅವರು ಈಗ ವೈರಾಗ್ಯದ ಬಗ್ಗೆ ತಿಳಿದುಕೊಳ್ಳಬೇಕಾಗಿದೆ ಅಂತ ಉತ್ಸಾಹವನ್ನು ತೋರಿದ್ದಾರೆ. ನಾನು ಅವ್ರನ್ನ ಹಾಗೂ ಹೀಗೂ ನೋಡಿದೆ, ಅತ್ತ ಇತ್ತ ನೋಡಿದೆ. ಆಮೇಲೆ ಅವರ ಕೈನಲ್ಲಿ ಒಂದು ಸುಂದರವಾದಂಥ ವಾಚಿತ್ತು. ನಾನು ಉತ್ತರ ಕೊಡೋದ್ರ ಬದಲಿಗೆ ಅವರಿಗೆ ಹೇಳಿದೆ, ನಿಮ್ಮ ವಾಚ್ ಭಾಳ ಚೆನ್ನಾಗಿ ಕಾಣ್ತಾ ಇದೆಯಲ್ಲ, ಇಲ್ಲಿ ಕೊಡಿ ನೋಡೋಣ ಅಂತ ಕೊಟ್ಟರು. ವೈರಾಗ್ಯಕ್ಕೆ ಉತ್ತರ ಕೊಡ್ತಕ್ಕಂಥವನು ಅವ್ರ ಕೈಯಿಂದ ಇರ್ತಕ್ಕಂಥ ವಾಚನ್ನು ಆಮೇಲೆ ಕೈಗೆ ತೆಗೆದು ಹಾಗೆ ನೋಡಿದೆ, ಹೀಗೆ ನೋಡಿದೆ, ಬಹಳ ಚೆನ್ನಾಗಿದೆಯಪ್ಪ, ಎಷ್ಟು ಶ್ರೀಮಂತರು ಅಂತಂದಮೇಲೆ ಒಳ್ಳೆ ವಾಚ್ ಅಲ್ಲದೆ ಇನ್ನೇನು ಸಾಮಾನ್ಯದ ಕೊಡ್ತಾರಿಯೇ ನೋಡಿದೆ. ಆ ಬಳಿಕ ನಾನು ಅದನ್ನು ಜೇಬಿಗೆ ಹಾಕ್ಕೊಂಡ್ಬಿಟ್ಟೆ. ಅವರಿಗೆ ಹೇಳಿದೆ, ನೋಡಿ, ಇದು ನನಗೆ ಇರಲಿ, ಭಾಳ ಚೆನ್ನಾಗಿದೆ ಇದು ಅಂತ. ಆಗಲಿ ಸ್ವಾಮೀಜಿ ಅಂತ ಹೇಳಿದರು. ಯಾಕೆಂದರೆ ಅವರಿಗೆ ನನ್ನ ಮೇಲೆ ಒಂದು ಭಕ್ತಿ ಕೂಡ ಇತ್ತು, ವಿಶ್ವಾಸ ಇತ್ತು, ಭಾಳ ಒಳ್ಳೆ ಜನ ಕೂಡ. ಆಗಲಿ ಸ್ವಾಮೀಜಿ, ಇಟ್ಕೊಳ್ಳಿ ಅಂತ. ಅದೆಲ್ಲ ಸರಿಯೇ, ಇಲ್ಲಿ ಎದೆಯೊಳಗೆ ಏನು ಆಗ್ತಾ ಇಲ್ವಾ? ಈ ಸ್ವಾಮಿಗಳು ಪರವಾಗಿಲ್ವೇ? ವೈರಾಗ್ಯ ಏನು ಅಂತ ಕೇಳಿದರೆ ವಾಚ್ ತಗೊಂಡು ಜೇಬಿಗೆ ಹಾಕೊಂಡ್ಬಿಟ್ರಲ್ಲ, ಅಲ್ಲದೆ ನಾನು ವಾಚ್ ಹೋಯ್ತಲ್ಲ ಅಂತ ನಿಮಗೇನು ಒಳಗಡೆ ಸಂಕಟ ಆಗ್ತಾ ಇಲ್ವಾ? ಏನಿಲ್ಲ ಸ್ವಾಮೀಜಿ, ಏನಿಲ್ಲ, ಖಂಡಿತ ನೀವು ಇಟ್ಕೊಳ್ಳಿ ಸ್ವಾಮೀಜಿ ಅಂತ ಹೇಳಿದ್ರು ಅವರು. ನೋಡಿದ್ರಾ, ಇದೇ ವೈರಾಗ್ಯ ಅಂದರೆ. ವೈರಾಗ್ಯ ಅಂದರೆ ಏನಂತ ಅರ್ಥ ಆಯ್ತಾ? ನಿಮ್ಮ ಸಾಮಾನು ಒಂದು ಕಳೆದು ಹೋಯ್ತು ಅಂತ ಹೇಳಿದ್ರೆ, ಯಾವುದಾದ್ರೂ ಕಿತ್ಕೊಂಡ್ರು ಅಂತ ಹೇಳಿದರೆ ನಿಮಗೆ ದುಃಖ ಆಗಬಾರ್ದು. ಯಾಕೆಂದರೆ ನಿಮ್ಮದು ಅಂತ ಹೇಳ್ತಕ್ಕಂಥದ್ದು ಏನೂ ಇಲ್ಲ. ಇಷ್ಟು ತಿಳ್ಕೊಂಡ್ರೆ ನಿಮ್ಮಲ್ಲಿ ವೈರಾಗ್ಯ ಅಂತ ಹೇಳ್ತಕ್ಕಂಥದ್ದು ಚೆನ್ನಾಗಿ ಪ್ರಕಟಗೊಂಡಿದೆ ಅಂತ ಅರ್ಥ. ಆಮೇಲೆ ಹಾಗೆ ಅದು ಇದು ಮಾತನಾಡ್ತಾ ಒಂದು ಅರ್ಧ ಗಂಟೆ ಆಯಿತು. ಅವರು ಹೊರಟು ನಿಂತರು. ಅವರು ಹೊರಟು ನಿಂತಾಗ ನಾನು
ಅವ್ರ ವಾಚನ್ನು ಅವ್ರಿಗೆ ಕೊಡೋದಕ್ಕೆ ಹೋದೆ. ತಗೊಳ್ಳಿ ನಿಮ್ಮ ವಾಚ್ ಅಂತ. ಅಯ್ಯೋ ಬೇಡ ಸ್ವಾಮೀಜಿ, ನೀವೇ ಇಟ್ಕೊಳ್ಳಿ ಅಂತ ಹೇಳಿದರು. ನಾನು ಆಗ ಹೇಳಿದೆ ಅವರಿಗೆ, ನಿಮ್ಮ ವೈರಾಗ್ಯ ಪೂರ್ಣವಾಯ್ತು ಈಗ ಅಂತ. ಯಾವಾಗ ನಾನು ಕೊಡೋದಕ್ಕೆ ಹೋದರೂ ಕೂಡ ನೀವು ಬೇಡ ಅಂದರು, ಪೂರ್ಣ ಆಯ್ತಪ್ಪ, ಹೋಗಿ ನೀವೇನು ಅಂತ. ಆಮೇಲೆ ಅವ್ರು ಹೋದ ಮೇಲೆ ಆ ವಾಚ್ ಏನಾಯಿತು ಅಂತ ಈಗ ನಿಮ್ಮ ಪ್ರಶ್ನೆ. ನಾನು ಅದನ್ನು ನಮ್ಮ ಯುವಕ ಸಂಘದ ಹುಡುಗರು ನಮ್ಮ ಆಶ್ರಮದಲ್ಲಿ ಬಹಳಷ್ಟು ಸೇವಾ ಕಾರ್ಯಗಳನ್ನೆಲ್ಲ ಮಾಡ್ತಾರೆ. ಅದರೊಳಗೆ ವಾಚನ್ನು ಕೊಂಡ್ಕೊಳ್ಳೋಕೆ ಸಾಧ್ಯ ಇಲ್ಲದಿರತಕ್ಕಂಥ ಒಬ್ಬ ಹುಡುಗನ, ಒಳ್ಳೆಯ ಹುಡುಗನನ್ನು, ಸಾಕಷ್ಟು ಸೇವೆ ಮಾಡ್ತಕ್ಕಂಥ ಹುಡುಗನನ್ನು ಆರಿಸ್ಕೊಂಡು ಅವನಿಗೆ ಅದನ್ನು ಬಹುಮಾನವಾಗಿ ಕೊಟ್ಟೆ. ಯಾಕೆ? ನನ್ನ ವೈರಾಗ್ಯವನ್ನು ನಾನು ಕಾಪಾಡಿಕೊಳ್ಳೋದು ಬೇಡವೇ? ಇಷ್ಟೇ. ವೈರಾಗ್ಯ ವೈರಾಗ್ಯ ಅಂತ ಹೇಳಿದರೆ ಶ್ರೀರಾಮಕೃಷ್ಣ ಬಹಳ ಸ್ವಾರಸ್ಯಕರವಾದ ರೀತಿಯಲ್ಲಿ ಹೇಳಿದ್ದಾರೆ. ಭಗವಂತನನ್ನು ಅನುರಾಗದಿಂದ ಕಾಣು. ಅನುರಾಗವೆಲ್ಲ ಭಗವಂತನ ಕಡೆಗಿರಲಿ, ವಿಷಯ ವಸ್ತುಗಳ ಕಡೆಗೆ ಅನಾಸಕ್ತಿ ಇರಲಿ, ವಿರಾಗ ಇರಲಿ. ಇದೇ ವೈರಾಗ್ಯ ಅಂತ. ಹೀಗೆ ಸರ್ವ ಸಂಕಲ್ಪಗಳನ್ನು ತ್ಯಾಗ ಮಾಡಿದ ಮೇಲೆಯೇ ಯೋಗದಲ್ಲಿ ನೆಲೆಗೊಳ್ಳೋದಕ್ಕೆ ಸಾಧ್ಯ ಆಗತಕ್ಕಂಥದ್ದು. ಅದನ್ನು ಪರೀಕ್ಷೆ ಮಾಡಿಕೊಳ್ಬೇಕು ಅಂತ. ಈಗ ಒಂದು ಪ್ರಶ್ನೆ ಹೇಳುತ್ತೆ, ಅಯ್ಯೋ ಇದನ್ನೆಲ್ಲ ಹೇಗೆ ಮಾಡ್ಕೊಳ್ಳೋದು ನಾವು? ಯಾರಿದ್ದಾರೆ ನಮಗೆ ಸಹಾಯ ಮಾಡುವವರು? ನಮ್ಮ ಈ ಒಂದು ಮೋಹವನ್ನು ಹೋಗಲಾಡಿಸುವುದಕ್ಕೆ ಸಹಾಯ ಮಾಡುವವರು ಯಾರಿದ್ದಾರೆ ಅಂತ ಚಿಂತೆ ಉಂಟಾಗುತ್ತೆ. ನೋಡಿ, ಅದು ಕೃಷ್ಣನಿಗೆ ಗೊತ್ತಾಯ್ತು. ತಕ್ಷಣ ಹೇಳ್ತಾನೆ, ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಮವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ಅಂದರೆ ತನ್ನನ್ನು ತನ್ನಿಂದಲೇ ಉದ್ಧಾರ ಮಾಡಿಕೊಳ್ಳಬೇಕು, ತನ್ನನ್ನು ತಾನು ಕುಗ್ಗಿಸಿಕೊಳ್ಳಬಾರದು. ಯಾಕೆಂದರೆ ತನ್ನ ಬಂಧುವು ತಾನೇ, ತನ್ನ ಶತ್ರುವು ತಾನೇ. ಈ ಮಾತನ ವಿವರಣೆಯನ್ನು ಇನ್ನಷ್ಟು ಮುಂದೆ ಕೊಡಲಿಕ್ಕಿದ್ದಾನೆ ಅವನು. ಸ್ವಯಂ ಶ್ರೀಕೃಷ್ಣ ಪರಮಾತ್ಮನೇ ಹೀಗೆ ಹೇಳ್ತಾ ಇದ್ದಾನೆ, ಭಗವಂತನೇ ಹೇಳ್ತಾ ಇದ್ದಾನೆ, ನಿನ್ನ ನೀನು ಉದ್ಧರಿಸಿಕೋ ಅಂತ. ಆದರೆ ಅದೇ ಶ್ರೀಕೃಷ್ಣನೇ ಬೇರೆ ಕಡೆ ಹೇಳಿದ್ದಾನೆ, ನಿನ್ನನ್ನು ನಾನು ಉದ್ಧರಿಸುತ್ತೇನೆ, ನನಗೆ ನೀನು ಶರಣಾದರೆ ನಾನು ನಿನ್ನನ್ನು ಉದ್ಧರಿಸುತ್ತೇನೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿದ್ದಾನೆ. ಅವನು ಸಹಾಯಕ್ಕೆ ಬರ್ತಾನೆ. ಆದರೆ ಯಾವಾಗ ಅವನು ಸಹಾಯಕ್ಕೆ ಬರೋದು? ನಮಗೆ ನಾವೇ ಸಹಾಯ ಮಾಡಿಕೊಂಡಾಗ. ಗಾಡ್ ಹೆಲ್ಪ್ಸ್ ದೋಸ್ ಹೂ ಹೆಲ್ಪ್ ದೆಮ್ಸೆಲ್ವ್ಸ್. ಎಷ್ಟು ಅದ್ಭುತವಾದಂಥ ಮಾತದು. ಗಾಡ್ ಹೆಲ್ಪ್ಸ್ ದೋಸ್ ಹೂ ಹೆಲ್ಪ್ ದೆಮ್ಸೆಲ್ವ್ಸ್. ಸ್ವಪ್ರಯತ್ನ ಭಗವತ್ ಕೃಪೆ, ಇದು ಒಟ್ಟೊಟ್ಟಿಗೆ ಹೋಗುತ್ತಿರುತ್ತದೆ. ಎಲ್ಲರೂ ನೆನಪಿಟ್ಕೊಂಡಿರಬೇಕಾದಂಥ ಅಂಶ. ಕೃಪೆಯ ಪರಮಾತ್ಮನ ಕೃಪೆ ಆದರೆ ಎಲ್ಲರೂ ಆಗ್ತದೆ ಅಂತ ನಾವು ಸುಮ್ಮನೆ ಕೈ ಕಟ್ಕೊಂಡು ಕೂತ್ಕೊಂಡ್ರೆ, ಈ ಊಟ ಮಾಡುವಂಥ ವಿಷಯದಲ್ಲಿ ಪರಮಾತ್ಮನ ಕೃಪೆ ಆದರೆ ನಮಗೆ ಊಟ ಸಿಕ್ಕೇ ಸಿಗ್ತದೆ, ಊಟ ನಮ್ಮ ಬಾಯಿಗೆ ಬಂದೇ ಬರ್ತದೆ, ಹೊಟ್ಟೆ ತುಂಬುತ್ತದೆ ಅಂತ ನಾವ್ಯಾರದ್ದು ಕೂತ್ಕೊಳ್ತೀವ? ಅದು ಒಂದನ್ನು ನೆನಪಿಟ್ಕೊಂಡ್ರೆ ಸಾಕು. ನಮ್ಮ ಸ್ವಾರ್ಥಕ್ಕೆ ಬೇಕಾದಂತಹದ್ದೆಲ್ಲವನ್ನು ಕೂಡ ನಾವೇ ಪ್ರಯತ್ನಪಟ್ಟು ಗಳಿಸಿಕೊಳ್ಳುವಂತೆ ಈ ಪರಮಾರ್ಥವನ್ನು ಕೂಡ ನಮ್ಮ ಸ್ವಪ್ರಯತ್ನದಿಂದಲೇ ಪ್ರಾರಂಭಿಸಬೇಕು. ಸ್ವಪ್ರಯತ್ನದಿಂದ ಪ್ರಾರಂಭಿಸಿದಾಗ ಕೃಪೆಯ ಮೂಲಕ ಅದು ಪರಿಪೂರ್ಣಗೊಳ್ಳುತ್ತದೆ. ಯಮೇ ವೈಷ ವರುಣುತೆ ತೇನ ಲಭ್ಯ. ಯಾವ ಉಪನಿಷತ್ತಿನಲ್ಲಿದೆ ಅದು? ಕಠೋಪನಿಷತ್ತು ಅಂತ ಒಂದಿದೆ. ಅದರಲ್ಲಿ ಯಾರನ್ನ ಪರಮಾತ್ಮ ಇವನಿಗೆ ನನ್ನ ದರ್ಶನ ಕೊಡುವುದಕ್ಕೆ ಯೋಗ್ಯನಾಗಿದ್ದಾನೆ ಅಂತ ಅವನು ತಿಳಿದುಕೊಳ್ಳುತ್ತಾನೋ ಅವನಿಗೆ ಇವನು ಕೃಪೆ ಮಾಡ್ತಾನೆ, ಅವನನ್ನು ಇವನು ಆರಿಸಿಕೊಳ್ತಾನೆ, ತನ್ನ ದರ್ಶನ ಕೊಡುವುದಕ್ಕೆ ಅವನನ್ನು ಆರಿಸಿಕೊಳ್ಳುತ್ತಾನೆ. ಎಂಥ ಅದ್ಭುತವಾದಂಥ ಮಾತದು. ಶ್ರೀರಾಮಕೃಷ್ಣ ಬಹಳ ಸ್ವಾರಸ್ಯಕರವಾದಂಥ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಒಬ್ಬ ಬಡವ ಪ್ರಜೆ, ಆದರೆ ಬಹಳ ಒಳ್ಳೆಯವನು. ರಾಜನಿಗೆ ಅವನ ಮೇಲೆ ಸಂತೋಷವಾಗಿದೆ. ರಾಜನ ಮೇಲೂ ಕೂಡ ಅವನಿಗೆ ಬಹಳ ಸಂತೋಷ. ಆ ರಾಜನನ್ನು ಕರೆದು ಆತಿಥ್ಯ ಮಾಡಬೇಕು ತನ್ನ ಮನೆಯಲ್ಲಿ ಅಂತ ಅವನಿಗೂ ಕೂಡ ಇಷ್ಟ. ಆದರೆ ಮನೆಗೆ ಕರೆಸೋಣ ಅಂತ ಹೇಳಿದರೆ ಬಡವ ಅವನು. ಇವನು ರಾಜ ಮನೆಗೆ ಬರಬೇಕಾದ್ರೆ ಅವನಿಗೊಂದು ಸಿಂಹಾಸನ ಅಂತಿರಬೇಕು, ಅವನ ಪರಿವಾರದವರೆಲ್ಲ ಕುಳಿತುಕೊಳ್ಳೋದಕ್ಕೆ ಜಾಗ ಇರಬೇಕು. ಇಂಥ ಒಂದು ಸಂದರ್ಭದಲ್ಲಿ ಬಡವ ಅವನನ್ನು ಹೇಗೆ ತಾನೇ ಸ್ವಾಗತಿಸಿಯಾನೆ, ಹೇಗೆ ತಾನೇ ಉಪಚಾರ ಮಾಡಿಯಾನು. ಆದರೆ ಶ್ರೀರಾಮಕೃಷ್ಣ ಹೇಳ್ತಾರೆ, ರಾಜನಿಗೆ ಅವನ ಮೇಲೆ ಪ್ರೀತಿ ಉಂಟಾಗಿದೆ ಅದಕ್ಕೆ ಅಂತ ಹೇಳಿದರೆ ಆ ಪ್ರಜೆಗೂ ಕೂಡ ಈ ರಾಜನ ಮೇಲೆ ಬಹಳ ವಿಶ್ವಾಸ ಉಂಟಾಗಿದೆ. ಅದಕ್ಕೋಸ್ಕರ ಆದ್ದರಿಂದ ರಾಜ ಅವನ ಮೇಲೆ ಕೃಪೆ ಮಾಡಿಬಿಟ್ಟಿದ್ದಾನೆ. ಆ ಕೃಪೆ ಮಾಡಿದ್ರ ಪರಿಣಾಮವಾಗಿ ರಾಜ ಏನು ಮಾಡ್ತಾನೆ, ತನ್ನ ದೂತರಿಗೆಲ್ಲ ಹೇಳಿಬಿಟ್ಟು ಮಂತ್ರಿಗಳು ಕೂಡ ಹೇಳಿ ಆ ಮನೆಯನ್ನು
ಮನೆಯಲ್ಲಿರ್ತಕ್ಕಂಥ ಕಸವನ್ನೆಲ್ಲ ಗುಡಿಸಿ ಅದನ್ನು ಅಲಂಕಾರಗೊಳಿಸಿ ವಿಶಾಲವಾದ ಜಾಗವನ್ನು ಕೂಡ ಮಾಡಿಸಿ ಒಳಗಡೆ ಇವನ ಸಿಂಹಾಸವನ್ನು ತೆಗೆದುಕೊಂಡು ಹೋಗಿ ಇಡಿಸಿ ತನ್ನ ಪರಿವಾರದ ಅದಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಿಬಿಟ್ಟು ಅವರಿಗೆ ಊಟೋಪಚಾರಕ್ಕೂ ಅಥವಾ ಟಿಫನಿಗೂ ಏನೋ ವ್ಯವಸ್ಥೆ ಮಾಡಿಸಿ ಆಮೇಲೆ ರಾಜ ಹೋಗ್ತಾನಂತೆ. ಗಂಭೀರವಾಗಿ ಹೋಗಿ ನಗ್ತಾ ನಗ್ತಾ ಅವನ ಸ್ವೀಕಾರವನ್ನು ಅವನ ಸ್ವಾಗತವನ್ನು ಸ್ವೀಕರಿಸ್ತಾನಂತೆ. ಅಲ್ಲಿ ಹೋಗಿ ಕುಳಿತುಕೊಳ್ತಾನಂತೆ. ಅವನಿಗೆ ಸಂತೋಷವನ್ನು ಉಂಟು ಮಾಡುತ್ತಾನೆ. ಎಷ್ಟು ಅದ್ಭುತವಾದ ಉದಾಹರಣೆ ನೋಡಿ ಇದು, ಎಷ್ಟು ಅದ್ಭುತವಾದ ಉದಾಹರಣೆ ನೋಡಿ ಇದು. ಆ ಪರಮಾತ್ಮ ಕೃಪೆ ಮಾಡಿದ ಅಂತ ಹೇಳಿದರೆ ನಮ್ಮ ಈ ಪುಟ್ಟ ಗುಬ್ಬಚ್ಚಿಯಂತಹ ಹೃದಯದ ಒಳಕ್ಕೆ ಅವನೇ ಬಂದುಬಿಡ್ತದೆ. ಕರಿಯು ಕನ್ನಡಿಯೊಳಗೆ ಅಡಗಿದಂತಯ್ಯ ಅಂತನ್ನುವ ಬಸವಣ್ಣನವರ ಮಾತಿನಂತೆ ಎಂಥ ಪುಟ್ಟ ಕನ್ನಡಿಯೇ ಆದರೂ ಕೂಡ ಒಳಗಡೆ ಈ ಆನೆ ಅಂತ ಹೇಳ್ತಕ್ಕಂಥದ್ದು ಪರಿಪೂರ್ಣವಾದ ರೀತಿಯಲ್ಲಿ ಹೇಗೆ ಪ್ರತಿಫಲಿಸ್ತದೋ ಆ ರೀತಿಯಲ್ಲಿ ನಮ್ಮ ಪುಟ್ಟ ಹೃದಯದಲ್ಲಿ ಆ ಪರಮಾತ್ಮ ಗೋಚರಿಸ್ತಾನೆ. ಎಲ್ಲ ಬಗೆಯ ವೈಭವವೂ ಕೂಡ ಅಲ್ಲಿ ವ್ಯಕ್ತವಾಗ್ತದೆ ಅಂತ. ಆದರೆ ಇದಕ್ಕೆ ಸ್ವಪ್ರಯತ್ನ ಬೇಕು, ನಾವು ಮನಸ್ಸು ಮಾಡಬೇಕು. ಶ್ರೀ ಕೃಷ್ಣ ಹೇಳ್ತಾ ಇದ್ದಾನೆ, ತನ್ನಿಂದ ತನ್ನ ಉದ್ಧಾರ, ತನ್ನಿಂದ ತನ್ನ ಉದ್ಧಾರ, ತನ್ನ ಮನಸ್ಸಿನಿಂದಲೇ ತನ್ನ ಮನಸ್ಸಿನ ಉದ್ಧಾರ. ನಮ್ಮ ಮನಸ್ಸು ಹೇಗಿದೆ ಅಂತ ಆಲೋಚನೆ ಮಾಡಬೇಕಾಗ ನಮ್ಮ ಮನಸ್ಸು ಹೇಗಿರ್ತದೆ? ಒಳ್ಳೆಯ ಆಲೋಚನೆಗಳು ಬರುತ್ತವೆ, ಕೆಟ್ಟ ಆಲೋಚನೆಗಳು ಬರುತ್ತವೆ. ಒಳ್ಳೆಯ ಆಲೋಚನೆ ಹೇಗೆ ಬಂತು? ನಮ್ಮ ಮನಸ್ಸಿನಲ್ಲಿ ಒಂದಂಶ ಬಹಳ ಒಳ್ಳೆಯದು. ಕೆಟ್ಟ ಆಲೋಚನೆ ಹೇಗೆ ಬಂತು? ನಮ್ಮ ಮನಸ್ಸಿನಲ್ಲೇ ಒಂದಂಶ ಬಹಳ ಕೆಟ್ಟದ್ದು. ನಮ್ಮ ಮನಸ್ಸಿನಲ್ಲಿಯೇ ರಾಮ ಇದ್ದಾನೆ, ನಮ್ಮ ಮನಸ್ಸಿನಲ್ಲಿಯೇ ರಾವಣ ಇದ್ದಾನೆ. ನಮ್ಮ ಮನಸ್ಸೇ ಉಚ್ಚ ಮನಸ್ಸು, ನಮ್ಮ ಮನಸ್ಸೇ ನೀಚ ಮನಸ್ಸು. ಉಚ್ಚ ಮನಸ್ಸು ನೀಚ ಮನಸ್ಸು ಅಂತ ಹೇಳ್ತಕ್ಕಂಥದ್ದು ಎರಡು ಅಂಶ ಇರ್ತದೆ ಅಲ್ಲಿ. ಅದರಿಂದ ಆ ಉಚ್ಚ ಮನಸ್ಸು ಅಂತ ಹೇಳ್ತಕ್ಕಂಥದ್ದು ಉಚ್ಚ ಸ್ಥಿತಿಗೆ ಬಂದಾಗ ಒಳ್ಳೊಳ್ಳೆ ಆಲೋಚನೆಗಳನ್ನು ಮಾಡ್ತಾನೆ. ನೀಚ ಮನಸ್ಸು ಅಂತ ಹೇಳ್ತಕ್ಕಂಥದ್ದು ಮೇಲಕ್ಕೆ ಬಂದಾಗ ಅದು ನೀಚ ಆಲೋಚನೆಗಳನ್ನು ಮಾಡ್ತಾ ಇರ್ತದೆ. ಆದ್ರಿಂದಲೇನೇ ಮನುಷ್ಯ ಆಗಾಗ ಒಳ್ಳೇದು ಮಾಡ್ತಿರ್ತಾನೆ, ಆಗಾಗ ಕೆಟ್ಟದ್ದು ಮಾಡ್ತಾ ಇರ್ತಾನೆ, ಆಗಾಗ ಒಳ್ಳೆ ಮಾತಾಡ್ತಿರ್ತಾನೆ, ಆಗಾಗ ಕೆಟ್ಟ ಮಾತಾಡ್ತಾ ಇರ್ತಾನೆ. ಬಾಕಿ ಉಳಿದವ್ರು ಹೇಳ್ತಾರೆ, ಅವತ್ತು ಭಾಳ ಒಳ್ಳೆ ಮಾತೆಲ್ಲ ಆಡಿದ್ರು, ಇವತ್ತು ಯಾತಕ್ಕೆ ಈ ಥರ ಇತ್ತು. ಇವನು ಕೂಡ ಮಾಡೋದಷ್ಟೇನೆ ಅಂತ ಅದು ಗೊತ್ತಿಲ್ಲ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಜನ್ಮ ಜನ್ಮಾಂತರಗಳಲ್ಲಿ ಹೀಗೆ ಒಳ್ಳೆಯದು ಕೆಟ್ಟದ್ದನ್ನೆಲ್ಲ ಮಾಡ್ತಾ ಆಲೋಚನೆ ಮಾಡ್ತಾನೆ. ಯಾಕೆ ನನ್ನಿಂದ ಈ ಥರ ಕೆಟ್ಟ ಕಾರ್ಯ ನಡೆಯಿತು, ಇದರ ಪರಿಣಾಮವಾಗಿ ದುಷ್ಪರಿಣಾಮವನ್ನು ಅನುಭವಿಸಬೇಕಾದಂತಹ ಪರಿಸ್ಥಿತಿ ಬಂತಲ್ಲ ಅಂತ ಆಲೋಚನೆ ಮಾಡ್ತಾನೆ. ಹಾಗೆ ತನ್ನ ಆ ಉಚ್ಚ ಮನಸ್ಸಿನ ಸಹಾಯದಿಂದ ನೀಚ ಮನಸ್ಸನ್ನು ಹತೋಟಿಗೆ ತಂದುಕೊಳ್ತಾನೆ. ಆ ನೀಚ ಮನಸ್ಸನ್ನು ಕೂಡ ತನ್ನ ಉಚ್ಚ ಮನಸ್ಸಿನಂತೆಯೇ ಮಾಡಿಕೊಳ್ತಾನೆ. ಆಗ ಅವನು ಉದ್ಧಾರವಾಗ್ತಾನೆ. ಈ ಮನಸ್ಸೇ ಎಲ್ಲಕ್ಕೂ ಕಾರಣ ಅಂತ ಹೇಳ್ತಕ್ಕಂಥ ಮಾತನ್ನು ನೀವೆಲ್ಲರೂ ಕೇಳಿದ್ದೀರಿ. ಏವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ. ಈ ಮನಸ್ಸನ್ನು ಸರಿ ಮಾಡಿಕೊಂಡ್ರಾಯ್ತು. ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೋಸ್ಕರವೇ ಸಾಧು ಸಜ್ಜನರ ಸಂಘ ಮಾಡುವಂತಹದ್ದು, ಸದ್ಗ್ರಂಥಗಳ ಅಧ್ಯಯನ ಮಾಡುವಂತಹದ್ದು, ಪ್ರಾರ್ಥನೆ ಅದುಗಳನ್ನು ಮಾಡ್ತಕ್ಕಂಥದ್ದು. ಈ ಸುಲಭ ಉಪಾಯವನ್ನು ಶ್ರೀರಾಮಕೃಷ್ಣ ಮತ್ತೆ ಹೇಳಿ ಮನ ಮುಟ್ಟಿಸಿದ್ದಾರೆ. ಈ ಮನಸ್ಸು ಬಹಳ ಮುಖ್ಯ ಅಂತ ಹೇಳ್ತಕ್ಕಂಥ ಮಾತನ್ನು ವೈಷ್ಣವ ಗ್ರಂಥದಲ್ಲಿ ಒಂದು ಮಾತು ಬರುತ್ತದೆ, ಬಹಳ ಸ್ವಾರಸ್ಯಕರವಾದಂಥ ಮಾತು. ನಿಮಗೆ ಗುರುಗಳು ಅನುಗ್ರಹ ಮಾಡಿರಬಹುದು, ನಿಮಗೆ ದೇವರು ಅಥವಾ ಅವತಾರ ಪುರುಷರು ಕೂಡ ಅನುಗ್ರಹ ಮಾಡಿರಬಹುದು, ನಿಮಗೆ ಸಾಧು ಸಂತರು ಕೂಡ ಅನುಗ್ರಹ ಮಾಡಿರಬಹುದು. ಆದರೆ ನಿಮ್ಮ ಮನಸ್ಸೇ ನಿಮಗೆ ಅನುಗ್ರಹ ಮಾಡದೇ ಇತ್ತು ಅಂತ ಹೇಳಿದ್ರೆ ನಿಮಗೆ ಉದ್ಧಾರವಿಲ್ಲ ಅಂತ. ದೇವಸ್ಥಾನಗಳು ಕಡಿಮೆಯೇ, ಆಶ್ರಮಗಳು ಕಡಿಮೆಯೇ, ಸನ್ಯಾಸಿಗಳು ಕಡಿಮೆಯೇ, ಸದ್ಗ್ರಂಥಗಳು ಕಡಿಮೆಯೇ, ದುರಾಚಾರಗಳು ಕಡಿಮೆಯೇ. ಇಷ್ಟೆಲ್ಲ ಇದ್ದು ಕೂಡ ಆ ದುರಾಚಾರ ಹೇಗೆ ಉಳ್ಕೊಂಡಿತು ಅಂತ ಹೇಳಿದ್ರೆ, ಯಾಕೆ ಉಳ್ಕೊಂಡಿತು? ಅವರವರ ಮನಸ್ಸಿನ ಅವರ ಅನುಗ್ರಹ ಅವರವರಿಗೆ ಆಗಿಲ್ಲ. ಆದರೆ ಯಾರ್ಯಾರ ಮನಸ್ಸಿನ ಅನುಗ್ರಹ ಅವರವರಿಗೆ ಆಗಿರುತ್ತದೆಯೋ ಅವರು ಸಜ್ಜನರ ಸಹವಾಸಕ್ಕೆ ಬರುತ್ತಾರೆ, ಸದ್ವಾಕ್ಯಗಳನ್ನು ಕೇಳುತ್ತಾರೆ, ಕೇಳಿದ್ದನ್ನು ಮನಸ್ಸಿನಲ್ಲಿ ಇಟ್ಕೊಳ್ತಾರೆ, ಅದಕ್ಕನುಸಾರವಾಗಿ ನಡೆದುಕೊಳ್ತಾರೆ, ಅದಕ್ಕನುಸಾರವಾಗಿ ಉದ್ಧಾರವಾಗ್ತಾ ಇರ್ತಾರೆ. ಮೃತ್ಯುಶೈಯಲ್ಲಿ ಮಲಗಿದ್ದಂತಹ ಬುದ್ಧ ತನ್ನ ಶಿಷ್ಯರಿಗೆ ಒಂದು ಪ್ರಶ್ನೆಯನ್ನು ಹಾಕ್ತಾನೆ. ನಾನು ಹೊರಡ್ತಾ ಇದ್ದೇನೆ, ನಿಮಗೇನಾದರೂ ಅನುಮಾನ ಇದ್ದರೆ ಈಗಲೇ ಕೇಳಿ, ಆಮೇಲೆ ಪಶ್ಚಾತ್ತಾಪ ಪಡಬೇಡಿ ಅಂತ. ಆಗ ಅವನ ಪಟ್ಟದ ಶಿಷ್ಯ ಆನಂದ ಅಂತನೋನು ದುಃಖಾಕ್ರಾಂತನಾಗಿ ಹೇಳ್ತಾನೆ, ನೀವು ಹೋದ ಮೇಲೆ
ನಮ್ಮನ್ನು ನಡೆಸುವವರು ಯಾರು, ಮುನ್ನಡೆಸುವವರು ಯಾರು? ಆಗ ಬುದ್ಧ ಗಂಭೀರವಾಗಿ ಹೇಳ್ತಾನಂತೆ, ನಿಮಗೆ ನೀವೇ ಬೆಳಕಾಗಬೇಕು. ಬಿ ಎ ಲೈಟ್ ಅಂಟು ಯೋರ್ ಸೆಲ್ಫ್, ಬಿ ಎ ಲೈಟ್ ಅಂಟು ಯೋರ್ ಸೆಲ್ಫ್ಸ್. ನಿಮಗೆ ನೀವೇ ಬೆಳಕಾಗಬೇಕು. ಎಂಥ ಅದ್ಭುತವಾದಂಥ ಮಾತು ನೋಡಿ. ಶ್ರೀರಾಮಕೃಷ್ಣ ಒಂದು ಸ್ವಾರಸ್ಯಕರವಾದ ಕಥೆ ಹೇಳ್ತಾರೆ. ಒಬ್ಬನೊಬ್ಬ ರಾಜ ತನ್ನ ಗುರುಗಳಿಗೆ ಒಂದೇ ಸವನೆ ಹೇಳ್ತಾ ಇದ್ದಾನೆ, ದಯವಿಟ್ಟು ನಮ್ಮನ್ನು ಈ ಮಾಯೆಯಿಂದ ಬಿಡಿಸಿಬಿಡಿ, ನಮ್ಮ ಮಾಯೆಯಿಂದ ಬಿಡಿಸಿಬಿಡಿ ಅಂತ. ಗುರುಗಳು ಅದಕ್ಕೆ ಒಳ್ಳೊಳ್ಳೆ ಮಾತುಗಳನ್ನೆಲ್ಲ ಹೇಳಿ ಯಾವ ಥರ ಮಾಯೆಯಿಂದ ಬಿಡುಗಡೆ ಹೊಂದಬೇಕು ಅಂತ ಹೇಳ್ತಕ್ಕಂಥ ಉಪಾಯಗಳನ್ನ ಹೇಳಿಕೊಡ್ತಾರೆ. ಆ ರಾಜ ಕೇಳೋದೆಷ್ಟೋ ಅಷ್ಟೇ. ಮರುದಿನ ಗುರುಗಳು ಬಂದ ತಕ್ಷಣ ದಯವಿಟ್ಟು ನನ್ನನ್ನು ಮಾಯೆಯಿಂದ ಬಿಡುಗಡೆ ಮಾಡಿ. ಆಗಲಪ್ಪ, ಇವತ್ತು ನಿನ್ನನ್ನು ಖಂಡಿತ ಮಾಯೆಯಿಂದ ಬಿಡುಗಡೆ ಮಾಡೋಣ ಅಂತ ಹೇಳಿದ್ರು. ಒಂದು ಕಂಬ ಅಲ್ಲೇ ಆ ಸ್ಥಾನದಲ್ಲಿರ್ತಕ್ಕಂಥ ಒಂದು ಕಂಬವನ್ನು ಬಲವಾಗಿ ಹೀಗೆ ತಬ್ಬಿಕೊಟ್ರಂತೆ ಗುರುಗಳು. ಓ ರಾಜ, ಈ ಕಂಬ ನನ್ನನ್ನು ಹಿಡ್ಕೊಂಡ್ಬಿಟ್ಟಿದೆ, ದಯವಿಟ್ಟು ನನ್ನ ಬಿಡಿಸ್ಬಿಡು. ರಾಜ ಹೇಳಿದಂತೆ, ಏನು ಗುರುಗಳೇ, ಏನು ಮಾತಾಡ್ತಾ ಇದ್ದೀರಿ? ನೀವು ಕೈ ಸಡಿಲಿಸಿದ್ರಾಯ್ತು, ತನ್ನೊಟ್ಟಿಗೆ ಬಿಟ್ಕೊಳ್ಳುತ್ತೆ. ಆ ಕಂಬ ಯಾಕೆ ನಿಮ್ಮನ್ನು ಹಿಡ್ಕೊಂಡು? ಹಾಗೆಯಪ್ಪ, ಈ ಸಂಸಾರ ನಿನ್ನನ್ನೇನು ಹಿಡ್ಕೊಂಡಿಲ್ಲ, ನೀನೇ ಹೋಗಿ ಅದನ್ನು ತಬ್ಕೊಂಡಿದ್ದೆ ಅಷ್ಟೇನೆ. ನೀ ಬಿಟ್ಟರೆ ಅದು ಬಿಟ್ಟು ಹೋಗುತ್ತೆ, ಇನ್ನೊಬ್ಬನ ಹಿಡ್ಕೊಳ್ಳುತ್ತೆ ಅಷ್ಟೇನೆ. ಸ್ವಾಮಿ ವಿವೇಕಾನಂದರು ಏನು ಹೇಳಿದರು? ನಿನ್ನ ಭವಿಷ್ಯದ ರೂಪಾರಿ ನೀನೇ, ನಿನ್ನ ಭವಿಷ್ಯದ ಶಿಲ್ಪಿ ನೀನೇ. ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ವರಾನ್ ನಿಬೋಧತ. ಹೇಳಿ ಎದ್ದೇಳಿ, ಗುರಿ ಮುಟ್ಟುವವರೆಗೆ ನಿಲ್ಲದಿರಿ ಅಂತ ಸ್ವಾಮಿ ವಿವೇಕಾನಂದರು ಅದನ್ನು ಆ ರೀತಿಯಲ್ಲಿ ಅನುವಾದಿಸಿದರೆ, ಈ ಉಪನಿಷತ್ತಿನ ವಾಕ್ಯ ಸಜ್ಜನರ ಬಳಿಗೆ, ತಿಳಿದವರ ಬಳಿಗೆ, ಪ್ರಜ್ಞವರ ಬಳಿಗೆ ಒಡಿ. ಅವರ ಬಳಿಗೆ ಹೋಗುವವರೆಗೆ ನಿಲ್ಲಬೇಡಿ. ಹೋಗಬೇಕಾದ್ರೆ ಮೊದಲು ಹೇಳಿ, ಎಚ್ಚರಗೊಳ್ಳಿ, ಅವರನ್ನು ಕಂಡು ಹುಡುಕಿ, ಅವರ ಬಳಿಗೆ ಹೋಗಿ ಅವರಿಂದ ತಿಳಿದುಕೊಳ್ಳಿ, ಮುಕ್ತರಾಗಿ. ಹೀಗೆ ಪ್ರತಿಯೊಂದು ವಾಣಿಯೂ ಕೂಡ ನಮಗೇನು ಹೇಳ್ತಾ ಇದೆ? ನಮ್ಮನ್ನು ನಾವೇ ಉದ್ಧರಿಸಿಕೊಳ್ಳಬೇಕು. ಇದೊಂದು ಅದ್ಭುತವಾದಂತಹ ಸಂದೇಶ. ಈ ಸಂದೇಶವನ್ನು ನಾವೇನಾದರೂ ಮನಸ್ಸಿಗೆ ತೆಗೆದುಕೊಂಡದ್ದೇ ಆದರೆ ಬಹುಶಃ ಇವತ್ತಿನಿಂದಲೇ ನಮ್ಮ ದುರದೃಷ್ಟಕ್ಕೆ ನಾವು ಅಳುವಂತಹದ್ದು ನಿಂತು ಹೋಗ್ಬಿಡ್ತದೆ. ಶ್ರೀಕೃಷ್ಣ ತನ್ನ ಆ ಮಾತನ್ನು ಪರಿಪುಷ್ಟಿಗೊಳಿಸೋದಕ್ಕೋಸ್ಕರ ಮತ್ತು ವಿವರಿಸೋದಕ್ಕೋಸ್ಕರ ಇನ್ನೊಂದು ಶ್ಲೋಕವನ್ನು ಹೇಳ್ತಾನೆ. ಬಂಧುರಾತ್ಮಾತ್ಮನಸ್ತಸ್ಯ ಏನಾತ್ಮೈವಾತ್ಮನಾ ಜಿತಃ ಅನಾತ್ಮನಸ್ತು ಶತ್ರುತ್ವೇ ವರ್ತೇತಾತ್ಮೈವ ಶತ್ರುವತ್. ಎಷ್ಟು ಅದ್ಭುತವಾಗಿದೆ. ಇದರ ಅರ್ಥ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಿಮಗೆ. ಯಾರು ತಮ್ಮ ಮನಸ್ಸನ್ನು ತಮ್ಮ ಹತೋಟಿಯಲ್ಲಿ ಇಟ್ಟುಕೊಂಡಿರಲು ಸಮರ್ಥರಾಗಿರುವರೋ ಅವರೊಂದಿಗೆ ಈ ಮನಸ್ಸು ಆತ್ಮೀಯ ಬಂಧುವಿನಂತೆ ವರ್ತಿಸುತ್ತದೆ. ಆದರೆ ಯಾರು ತಮ್ಮ ಮನಸ್ಸನ್ನು ತಮ್ಮ ವಶದಲ್ಲಿಟ್ಟುಕೊಂಡಿಲ್ಲವೋ ಅವರ ಪಾಲಿಗೆ ಅವರ ಮನಸ್ಸೇ ದೊಡ್ಡ ಶತ್ರು. ಇದನ್ನೊಂದು ದೈಹಿಕ ಉದಾಹರಣೆಯ ಮೂಲಕ ನಿಮ್ಗೆ ಕೊಡ್ತೇನೆ. ಒಂದು ಉದಾಹರಣೆ ಕೊಡ್ತೇನೆ. ಈ ಕೈ ಅಂತಿದೆ ನೋಡಿ, ಈ ಕೈ. ಈಗ ಎಲ್ಲರ ಕೈಗಳು ಕೂಡ ಅವರವರ ಸ್ವಾಧೀನದಲ್ಲಿ ಇರೋದ್ರಿಂದ ನೋಡಿ ಹೀಗೆ ಸುಮ್ಮನೆ ಇಟ್ಕೊಂಡಿದ್ದಾರೆ. ಯಾಕೆ? ನಿಮ್ಮ ಅಂಕೆಯಲ್ಲಿದೆ ಅದು. ಹೇಗೆ ಇಟ್ಕೊಳ್ಳಿ ಅಂತ ಎಲ್ರಿಗೂ ಶಿಕ್ಷಣ ಆಗಿದೆ ಶಾಲೆಗಳಲ್ಲಿ. ಏನಾದರೂ ಲೆಕ್ಚರಿಗೆ ಹೋಗಿದ್ದಾಗ ಅಥವಾ ಕ್ಲಾಸಿಗೆ ಹೋಗಿದ್ದಾಗ ಸುಮ್ಮನೆ ಈ ಕೈ ಎಲ್ಲ ಮಾಡಬಾರ್ದು, ಚೇಷ್ಟೆಗಳನ್ನು ಮಾಡಬಾರ್ದು ಅಂತ ಶಿಕ್ಷಣ ಆಗಿದೆ. ಮತ್ತು ಈಗ ನಿಮಗೆ ನಿಮ್ಮ ಶರೀರದ ಮೇಲೆ ಒಂದು ಸ್ವಾಧೀನ ಇದೆ, ಅದರಿಂದ ಕೈಗಳನ್ನೆಲ್ಲ ಹೀಗೆ ಇಟ್ಕೊಂಡಿದ್ದೀರಿ. ಇದೇ ಒಂದು ಕೈ, ಯಾವುದೋ ಒಂದು ಕೈ, ಬಲದ ಕೈನೋ ಎಡದ ಕೈನೋ ಸ್ವಾಧೀನ ಕಳೆದುಕೊಂಡಿದೆ ಅಂತ ಇಟ್ಕೊಳ್ಳಿ. ಈಗ ಅದೇನು ಮಾಡ್ತಾ ಇದೆ ಅಂತ ಹೇಳಿದ್ರೆ, ನನ್ನ ಪಾಡಿಗೆ ಅಲ್ಲಾಡ್ತಾ ಇರುತ್ತದು. ಏನೋ ಎಡಗೈ ಆದ್ದರಿಂದ
ನಮ್ಮ ಈ ಸ್ವಾಮಿಗಳು ಸುರಕ್ಷಿತವಾಗಿದ್ದಾರೆ. ಈ ಬಲಗೈಯೇ ಏನಾದರೂ ಸ್ವಾಧೀನ ಕಳ್ಕೊಳ್ತು ಅಂತ ಹೇಳಿದರೆ ಹೋಗಿ ಹೋಗಿ ಅವ್ರನ್ನ, ಆಗ ಅವರು ಸುಮ್ಮನಿರ್ತಾರೇನು, ಫಟ್ ಅಂತ ಒಂದು ಬಿಡ್ತಾರೆ. ಬಂತು ತೊಂದರೆ. ನಮ್ಮ ಮನಸ್ಸು ಕೂಡ ಹಾಗೆ ಸ್ವಾಧೀನ ಇಲ್ಲದೆ ಇರೋದ್ರಿಂದ ಅದು ಎಲ್ಲೆಲ್ಲಿಗೋ ಹೋಗ್ತಾ ಇರ್ತದೆ. ಅದನ್ನೇ ಪುರಂದರದಾಸರು ಡೊಂಕು ಬಾಲದ ನಾಯಕರೇ ನೀವೇನೇನೇ ಊಟವ ಮಾಡಿದಿರಿ ಅಂತ ನಮ್ಮ ಹಾಡಿನಲ್ಲಿ ಬಹಳ ಸ್ವಾರಸ್ಯವಾಗಿ ಹೇಳಿದ್ದಾರೆ. ಡೊಂಕು ಬಾಲದ ನಾಯಕರು ಅಂದ್ರೆ ಯಾರಪ್ಪ? ಅವರು ನಾಯಿ ಅಂತನೋ ಶಬ್ದ ಉಪಯೋಗಿಸ್ಲೇ ಇಲ್ಲ ಅವರು. ಯಾಕೆ ಅಂತಂದ್ರೆ ನಾಯಿ ಮೇಲೆ ಅವರಿಗೂ ಒಂದು ಸ್ವಲ್ಪ ಪ್ರೀತಿ ಇದೆ. ಯಾಕೆಂದರೆ ನಾಯಿ ಅಂತ ಹೇಳಿದ್ರೆ ಬೈಬಾರದು ಅದನ್ನು, ನಾಯಿ ಅಂತ ಹೇಳಿ. ಅದರ ಬದಲಿಗೆ ಡೊಂಕು ಬಾಲದವರು. ಈ ಡೊಂಕು ಬಾಲದವರು ಏನು ಮಾಡ್ತಾರೆ? ಎಲ್ಲಂದ್ರೆ ಅಲ್ಲಿ ಹೋಗಿ ಮೂಗು ಹಾಕ್ತಾರೆ. ಕಣಕ ಕುಟ್ಟೋ ಅಲ್ಲಿಗೆ ಹೋಗಿ ಹಣಿಕಿ ಇಣಿಕಿ ನೋಡುವಿರಿ. ಕಣಕ ಕುಟ್ಟೋ ವನಕೆರೆ ಬಡಿದರೆ ಕುಯ್ ರಾಗವ ಮಾಡುವಿರಿ. ಏನರ್ಥ ಇರುತ್ತೋ? ಯಾವ ಜಾಗ ನಮಗೆ ಸಂಬಂಧಪಟ್ಟದ್ದಲ್ಲದೋ ಅಲ್ಲಿಗೆ ನಾವು ಹೋಗುತ್ತೇವೆ. ನಮಗೆ ಸಂಬಂಧಪಟ್ಟದ ಅಲ್ಲದಿರ್ತಕ್ಕಂಥ ಜಾಗಕ್ಕೆ ನಾವು ಹೋದಾಗ ಅಲ್ಲಿರ್ತಕ್ಕಂಥ ನಮಗೆ ಸಂಬಂಧಪಟ್ಟ ಅವರ ಅಲ್ಲದಿರ್ತಕ್ಕಂಥ ಇದ್ದಾರಲ್ಲ, ಅವ್ರು ನಮ್ಮನ್ನೇನೋ ಉಪಚಾರ ಬನ್ನಿ ಅಂತ ಹೇಳಿ ಉಪಚಾರ ಮಾಡ್ತಾರೇನು? ಯಾಕೆ ಬಂದ್ರಿ ಅಂತ ಹಾಕ್ಬಿಡ್ತಾರೆ. ಏನೋ ಒಂದು ಅವಮಾನ ಮಾಡಿಬಿಡ್ತಾರೆ. ಇದೆಲ್ಲ ಆಗುವಂಥದ್ದು ಯಾತಕ್ಕೋಸ್ಕರ? ನಮಗೆ ಸಂಬಂಧ ಪಡದೆ ಇರತಕ್ಕಂಥ ಜಾಗಕ್ಕೆ ನಾವು ಹೋಗುವುದರಿಂದ. ಹೇಗೆ ಆ ನಾಯಿ ಕಣಕ ಕೊಟ್ಟು ಅಲ್ಲಿಗೆ ಹೋಗಿ ಒನಕೆ ಏಟು ತಿಂದ್ಕೊಂಡು ಬಂತು, ಹುಗ್ಗಿ ಮಾಡುವ ಅಲ್ಲಿಗೆ ಹೋಗಿ ತಗ್ಗಿ ಬಗ್ಗಿ ನೋಡುವಿರಿ. ಹುಗ್ಗಿ ಮಾಡೋ ಸೌಟಿಲಿ ಬಡಿದರೆ ಕುಯ್ ರಾಗವ ಮಾಡುವಿರಿ. ಯಾರೋ ಏನು ಸಿಕ್ತು ಅದರೊಳಗೆ ಬಡಿದು ಬಿಡ್ತಾರೆ ಅವರು. ಯಾಕೆ ಇದು ಬಂದುಬಿಡ್ತಾರೆ, ನಾಯಿ ಬಂತು ಅದು ಮುಟ್ತು ಅಂತ ಹೇಳಿದ್ರೆ ಮೈಲಿಗೆ ಆಗಿಬಿಡುತ್ತೆ. ಈ ಮನಸ್ಸು ಅಂತ ಹೇಳ್ತಕ್ಕಂಥದ್ದು ಹಾಗೆ ಅಲ್ಲಿ ಇಲ್ಲಿ ಓಡಾಡ್ತಕ್ಕಂಥದ್ದು. ಈ ಮನಸ್ಸು ಸ್ವಾಧೀನದಲ್ಲಿ ಇಲ್ಲದೇ ಇತ್ತು ಅಂತಂದರೆ ಅಲ್ಲಿ ಇಲ್ಲಿ ಹೋಗಿ ಏಟು ತಿಂದ್ಕೊಂಡು ಬಂದಿರುತ್ತೆ. ಅದನ್ನು ಸ್ವಾಧೀನಕ್ಕೆ ತಂದುಕೊಳ್ಬೇಕು. ಹೇಗೆ ತಂದುಕೊಳ್ಬೇಕು? ಅದನ್ನೆಲ್ಲ ಬಹಳ ಸ್ವಾರಸ್ಯಕರವಾದ ರೀತಿಯಲ್ಲಿ ಇನ್ನೊಂದು ಅಧ್ಯಾಯದಲ್ಲಿ ಅವನು ಹೇಳಿದ್ದಾನೆ ಶ್ರೀಕೃಷ್ಣ. ಈ ಮನಸ್ಸು ಅಂತ ಹೇಳ್ತಕ್ಕಂಥ ಅದರ ಹಿನ್ನೆಲೆಯಲ್ಲಿ ಬುದ್ಧಿ ಅಂತ ಹೇಳ್ತಕ್ಕಂಥದ್ದೊಂದಿದೆ. ಬುದ್ಧಿ ಅಂತ ಹೇಳಿದ್ರೆ ಅದು ವಿವೇಚನೆ ಮಾಡ್ತಕ್ಕಂಥ ಸಾಮರ್ಥ್ಯ ಉಳ್ಳದ್ದು. ಅದು ಸರಿ, ಇದು ತಪ್ಪು, ಸರಿಯಾದ್ದನ್ನು ಮಾಡು, ಸರಿ ಅಲ್ಲದ್ದನ್ನು ಬಿಡು ಅಂತ ಹೇಳ್ತಕ್ಕಂಥ ಬುದ್ಧಿ ಅಂತ ಹೇಳ್ತಕ್ಕಂಥ ಅದು ನಮ್ಮಲ್ಲಿಯೇ ಇದೆ. ಆ ಬುದ್ಧಿಯ ಹಿನ್ನೆಲೆಯಲ್ಲಿ ಇನ್ನೊಂದಿದೆ, ಆತ್ಮ ಅಂತ ಹೇಳ್ತಕ್ಕಂಥದ್ದು. ಆತ್ಮ ಯಾವುದದು? ಅದು ನಿತ್ಯ ಶುದ್ಧ ಬುದ್ಧ ಮುಕ್ತವಾದದ್ದು. ಬುದ್ಧ ಅಂತಂದರೆ ಜ್ಞಾನಸ್ವರೂಪದ್ದು. ಆ ಜ್ಞಾನಸ್ವರೂಪವಾದಂತಹ ಆತ್ಮ ನಮ್ಮ ಹಿನ್ನೆಲೆಯಲ್ಲಿಯೇ ಇದೆ. ಆದ್ದರಿಂದ ನಮ್ಮ ಮನಸ್ಸನ್ನು ಬುದ್ಧಿಗಿಂತಲೂ ಆ ಕಡೆ ಇರತಕ್ಕಂಥ ಆತ್ಮದ ಕಡೆಗೆ ಕಳಿಸಬೇಕು. ಅವನ ಆದೇಶ ಏನು ಅಂತ ಕೇಳ್ಕೊಳ್ಬೇಕು. ಆಗ ನಮಗೆ ಒಂದು ಒಳ್ಳೆಯ ಸೂಚನೆ ಸಿಗ್ತದೆ, ಒಳಗಡೆಯಿಂದ ಒಳ್ಳೆಯ ಸೂಚನೆ ಸಿಗ್ತದೆ. ಅದು ಹೋಗಬೇಡ, ಅಲ್ಲಿ ಹೋಗಬೇಡ, ಅದನ್ನು ಮಾಡಬೇಡ, ಅಪಾಯ ಇದೆ ಅಂತ. ಆತ್ಮ ಅದು ಸರ್ವಜ್ಞವಾದ್ದರಿಂದ ನಿಮಗೆ ಸರಿಯಾದ ಸಲಹೆಯನ್ನು ಕೊಡ್ತದೆ. ಆದರೆ ಬುದ್ಧಿ ಇನ್ನೂ ಶುದ್ಧವಾಗಿರುವುದಿಲ್ಲ. ಆ ಆತ್ಮದಿಂದ ಹೊರಟಂತಹ ಸಲಹೆ ಈ ಬುದ್ಧಿಯ ಮೂಲಕ ಬರುವ ಹೊತ್ತಿಗೆ ಈ ಬುದ್ಧಿ ತನ್ನ ಬುದ್ಧಿ ತೋರಿಸ್ತದೆ. ದೇವರು ಕೊಟ್ಟರು ಪೂಜಾರಿ ಬಿಡ ಅಂತ ಒಂದು ಮಾತಿದೆ. ಮಧ್ಯೆ ಈ ಪೂಜಾರಿ ರೀತಿಯಲ್ಲಿ ಈ ಬುದ್ಧಿ ನಿಂತು ಈ ಬುದ್ಧಿ ಏನು ಹೇಳ್ತದೆ, ಆತ್ಮ ಅವನಿಗೇನು ಗೊತ್ತೋ ಇದರ ರುಚಿ ಏನು ಅಂತ. ಹೋಗು, ನಿನಗೆ ಏನು ಅನ್ಬೇಕೋ ಅದು ಮಾಡ್ಕೊಂಡು ಹೋಗು. ಸಿನಿಮಾ ನೋಡ್ಬೇಕಾ ನೋಡು, ಕದಿಬೇಕೋ ಕದಿ, ಕೊಲ್ಲಬೇಕೋ ಕೊಲ್ಲು, ಅಥವಾ ಮೋಸ ಕಪಟ ವಂಚನೆ ಮಾಡಬೇಕೋ ಮಾಡು, ಖುಷಿಯಾಗಿರು. ಯಾರೋ ಈ ಜಗತ್ತಿನಲ್ಲಿ ಶಾಶ್ವತವಾಗಿರುವವರು ಸತ್ತ ಮೇಲೆ ಎಲ್ಲರನ್ನೂ ಕೂಡ ಸುಟ್ಟು ಹಾಕಿಬಿಡ್ತಾರೆ. ಸುಟ್ಟು ಹೋದಂಥ ಶರೀರ ಮತ್ತೆಲ್ಲ ವಾಪಸ್ ಬರ್ತದೆ. ಆದ್ದರಿಂದ ಸಾಲ ಮಾಡು, ತುಪ್ಪ ತಿನ್ನು, ಖುಷಿಯಾಗಿರು. ಯಾರು ಬೇಡ ಅಂತ ಹೇಳಿದರು ಅಂತೂ ಹೇಳ್ಬಿಡುತ್ತೆ. ಅದು ಹೇಳಿದ ತಕ್ಷಣ ಈ ಮನಸ್ಸಿಗೆ ಬಹಳ ಖುಷಿಯಾಗುತ್ತೆ. ನಾನು ಬೇಕು ಅಂತ ಹೇಳಿದ್ದು ಅದನ್ನೇ, ನೀನು ಬೇಕು ಮಾಡು ಅಂತ ಹೇಳಿದ್ದು ಅದನ್ನೇ, ಆದ್ದರಿಂದ ಹಾಗೆ ಮಾಡ್ತೇನೆ ಅಂತ. ಆತ್ಮನೇ ಹೇಳಿದರೂ ಕೂಡ ಮೊದಲು ಮನುಷ್ಯ ಆ ಮಾತನ್ನು ಕೇಳೋದಕ್ಕೆ ಸಿದ್ಧನಾಗಿರುವುದಿಲ್ಲ. ಆದ್ದರಿಂದಲೇ ಸಾಧು ಸಂತರ ವಾಕ್ಯ, ಭಗವಂತನ ವಾಕ್ಯ, ಅಥವಾ ಅವರವರ ಅಂತರಂಗದ ವಾಕ್ಯ, ಮನಸ್ಸಾಕ್ಷಿ ಅಂತ ಹೇಳ್ತಕ್ಕಂಥದ್ದೇನಿದೆಯೋ ಅದರ ವಾಕ್ಯ,
ಅದನ್ನು ಮನುಷ್ಯ ಕೇಳದೇನೆ ಮನುಷ್ಯ ದುರ್ಗತಿಗೆ ಗುರಿಯಾಗತಕ್ಕಂಥದ್ದು. ಈ ಮನಸ್ಸಾಕ್ಷಿ ಸತ್ತಿರುತ್ತದೆ. ಎಷ್ಟೋ ಜನರಲ್ಲಿ 100ಕ್ಕೆ 99 ಜನರಲ್ಲಿ ಮನಸ್ಸಾಕ್ಷಿ ಬಹಳ ಮಟ್ಟಿಗೆ ಸತ್ತಿರುತ್ತದೆ, ಬಹಳ ಮಟ್ಟಿಗೆ ಸತ್ತಿರ್ತದೆ. ಆದ್ದರಿಂದ ಅವರಿಗೆ ಸರಿಯಾದ ಸಲಹೆ ಸಕಾಲದಲ್ಲಿ ಸಿಗುವುದಿಲ್ಲ. ತಪ್ಪು ಅವರಿಂದ ಸಂಭವಿಸಿ ಬಿಡ್ತದೆ. ಅವರು ಆ ತಪ್ಪಿನ ದುಷ್ಪರಿಣಾಮವಾದಂತಹ ದುಃಖಾದಿಗಳನ್ನು, ದುಃಖ ದಾರಿದ್ರ್ಯಾದಿಗಳನ್ನು ಅನುಭವಿಸ್ತಾರೆ. ನೋಡಿದ್ರಾ, ಯೋಗಿಯಾಗೋ ವಿಚಾರ ಬೇರೆ. ನಮ್ಮ ನಿತ್ಯ ಜೀವನದಲ್ಲಿಯೇ ಒಂದು ಸುಖ ಸಮೃದ್ಧಿಯಿಂದ ಶಾಂತಿಯಿಂದ ಬದುಕೋದಕ್ಕೆ ಸಾಧ್ಯವಾಗಬೇಕಾದರೂ ಕೂಡ ಇದೇ ಆತ್ಮದ ಅಂತರಂಗದಲ್ಲಿರ್ತಕ್ಕಂಥ ಆತ್ಮದ ಒಂದು ಮಾರ್ಗದರ್ಶನ ಬೇಕಾಗ್ತದೆ. ಅದಕ್ಕೆ ನಮ್ಮ ಮನಸ್ಸನ್ನು ಒಳಗಡೆ ಕಳಿಸುತ್ತಾ ಆ ಬುದ್ಧಿಗೂ ಕೂಡ ಸ್ವಲ್ಪ ಬುದ್ಧಿ ಹೇಳುತ್ತಾ, ಹೇಳಿದ್ರಲ್ಲ ಆಗ್ತಾನೆ, ನಿನ್ನನ್ನು ನೀನೇ ತಿದ್ದಿಕೊಳ್ಳಬೇಕು, ನಿನ್ನ ಉದ್ಧಾರ ನೀನೇ ಮಾಡಿಕೊಳ್ಬೇಕು ಅಂತ ಮಾತನ್ನು ಅದನ್ನು ತಂದುಕೊಳ್ಬೇಕಿಲ್ಲಿ. ಅಂತೂ ಆ ಬುದ್ಧಿಯನ್ನು ತಿದ್ದುತ್ತಾ ಆ ಆತ್ಮನಿಂದ ಬರ್ತಕ್ಕಂತಹ ಸೂಚನೆಗಳನ್ನು ನೇರವಾಗಿ ತೆಗೆದುಕೊಳ್ಬೇಕು, ಅದಕ್ಕನುಸಾರವಾದ ರೀತಿಯಲ್ಲಿ ಇರಬೇಕು. ಯಾರು ಉದ್ಧಾರವಾಗೋದಿಲ್ಲ, ಆಗ ಯಾರು ಉದ್ಧಾರವಾಗೋದಿಲ್ಲ. ಮಾರ್ಗದರ್ಶನಕ್ಕೆ ಅಲ್ಲಿ ಇಲ್ಲಿ ಯಾತಕ್ಕೆ ಹೋಗಬೇಕು? ನಮ್ಮ ಅಂತರಂಗದ ಒಳಕ್ಕೆ ಇಳಿಬೇಕು. ಏನು ಮಾಡಲಿ. ನೀವು ಅತ್ಯಂತ ಪ್ರಾಮಾಣಿಕತೆಯಿಂದ ನಿಮ್ಮ ಒಳಗಡೆ ಇಳೀತು ಅಂತ ಹೇಳಿದರೆ ಒಳಗಡೆ ಇರತಕ್ಕಂಥ ಆತ್ಮ ನಿಮ್ಮೆಂದಿಗೂ ಕೈ ಬಿಡುವುದಿಲ್ಲ. ಅತ್ಯಂತ ಸುಂದರವಾದ ಉತ್ತರವನ್ನು ಕೊಡ್ತಾನೆ, ಸೂಕ್ತವಾದ ಉತ್ತರವನ್ನು ಕೊಡ್ತಾನೆ. ಅದಕ್ಕನುಸಾರವಾದ ರೀತಿಯಲ್ಲಿ ನಿಮ್ಮ ಕಾರ್ಯವನ್ನು ಆಯೋಜಿಸಿಕೊಂಡ್ರೆ ಆಯಿತು. ಎಲ್ಲ ಬಗೆಯ ದುರ್ನಡತೆಗಳು, ಎಲ್ಲ ಬಗೆಯ ಲಂಚವಂಚನೆಗಳು ಎಷ್ಟು ನಡೀತಾ ಇವೆ. ಹೀಗೆ ಇಲ್ದಿದ್ರೆ ನಾವು ಬದುಕೋದಕ್ಕೆ ಸಾಧ್ಯ ಇಲ್ಲ. ಈ ಜಗತ್ತಿನಲ್ಲಿ ಸುಳ್ಳು ಹೇಳದೇ ಇದ್ದರೆ ನಾವು ಬದುಕೋದಕ್ಕೆ ಸಾಧ್ಯವೇ ಇಲ್ಲ ಅಂಥೇಳಿ ಸುಳ್ಳು ಹೇಳಿ ಅವರ ಹೆಸರೇ ಇಲ್ಲದಾಗ ಆಗಿಬಿಟ್ಟಿದೆ. ಅವರ ಹೆಸರೇ ಸುಳ್ಳಾಗಿಬಿಟ್ಟಿದೆ. ಮಹಾತ್ಮ ಗಾಂಧೀಜಿಯವರು ಸತ್ಯ ಹೇಳಿದರು. ಇವತ್ತಿಗೂ ಕೂಡ ಇದ್ದಾರೆ ಅವರು. ಮಹಾತ್ಮ ಗಾಂಧೀಜಿ ಸತ್ಯ ಹರಿಶ್ಚಂದ್ರ ಅಂತ ಹೇಳ್ತಕ್ಕಂಥವನು ಕೊನೆವರೆಗೂ ಕೂಡ ಕಷ್ಟಪಟ್ಟು ಆ ಸತ್ಯವನ್ನೇ ಹೇಳಿ ಇವತ್ತಿಗೂ ಕೂಡ ಸತ್ಯವಾಗಿಯೂ ಇದ್ದಾನೆ. ಎಂದಿಗೂ ಸತ್ಯ ಹೋಗಲಿಲ್ಲ ಅವನು. ಸತ್ಯ ಹೇಳಿದವರು ಕೊನೆವರೆಗೂ ಇರುತ್ತಾರೆ. ಸುಳ್ಳು ಹೇಳಿದವರು ಆ ಕ್ಷಣದಲ್ಲಿ ಇದ್ದಂತೆ ಸುಖವಾಗಿ ಇದ್ದಂತೆ ಕಂಡು ಬರಬಹುದು. ಕೊನೆಗೆ ಒಂದು ದಿವಸ ಅವರ ಹೆಸರೇ ಇಲ್ಲದಂತೆ ಆಗಿಬಿಡ್ತಿದೆ ಈ ಜಗತ್ತಿನಲ್ಲಿ ಅಂತ ಹೇಳ್ತಕ್ಕಂಥ ಮಾತನ್ನು ನಾವು ತಿಳಿದುಕೊಳ್ಳಬೇಕು. ಈ ಸತ್ಯ ಸ್ವರೂಪರಾಗಿ ನಾವು ಬದುಕಬೇಕಾದ್ರೆ, ರುಜುತ್ವದಿಂದ ಬದುಕಬೇಕಾದ್ರೆ ನಮ್ಮ ಮನಸ್ಸು ನಮಗೆ ಸ್ವಾಧೀನದಲ್ಲಿರಬೇಕು. ನಮ್ಮ ಮನಸ್ಸು ಸ್ವಾಧೀನದಲ್ಲಿರಬೇಕಾದ್ರೆ ಆ ಮನಸ್ಸನ್ನು ನಮ್ಮ ಒಳಗಡೆ ಇರತಕ್ಕಂಥ ಆತ್ಮನಿಗೆ ಕೊಡಬೇಕು, ಆತ್ಮನ ಕರಿಗೆ ಕೊಡಬೇಕು. ಆ ಆತ್ಮನಿಗೆ ಕೊಡಬೇಕಾದ್ರೆ ಮೊದಲು ಸಜ್ಜನರ ಸಂಘ ಮಾಡಬೇಕಂದ್ರೆ, ಈ ಸಜ್ಜನರು ಅಂತ ಹೇಳ್ತಕ್ಕಂಥವ್ರು ತಮ್ಮನ್ನು ತಾವು ಆತ್ಮನಿಗೋ ಪರಮಾತ್ಮನಿಗೋ ಒಪ್ಪಿಸಿಕೊಂಡವರು. ತಮ್ಮನ್ನು ತಾವು ಪರಮಾತ್ಮನಿಗೆ ಒಪ್ಪಿಸಿಕೊಂಡವರಾದ್ರಿಂದ ಅವರು ನಿಷ್ಪಕ್ಷಪಾತವಾಗಿ ಪ್ರತಿಯೊಂದನ್ನು ನೋಡ್ತಾರೆ. ನೀವು ಬಂದು ಏನು ಸಮಸ್ಯೆಗಳನ್ನು ಹೇಳಿದರೂ ಕೂಡ ಅದಕ್ಕೆ ನಿಷ್ಪಕ್ಷಪಾತವಾದ ಉತ್ತರವನ್ನು ಕೊಡ್ತಾರೆ. ಯಾಕೆಂತ ಹೇಳಿದರೆ ಪರಮಾತ್ಮ ಒಬ್ಬನೇ ಈ ಜಗತ್ತಿನಲ್ಲಿ ನಿಷ್ಪಕ್ಷಪಾತರಾಗಿರ್ತಕ್ಕಂಥವನು. ಯಾಕೆಂತ ಹೇಳಿದರೆ ಅವನು ಸತ್ಯವಂತ, ಸತ್ಯಪ್ರಿಯ. ಆ ಸತ್ಯವಂತರು ಮಾತ್ರವೇ ಸತ್ಯವನ್ನು ನೋಡುತ್ತಾ ಯಾವುದೇ ಬಗೆಯ ಪಕ್ಷಪಾತವಿಲ್ಲದೆಯೇ ಸರಿಯಾದದ್ದನ್ನೇ ಹೇಳುತ್ತಾರೆ. ಅಂತಹ ಒಂದು ಸರಿಯಾದ ಮಾರ್ಗವನ್ನು ನಾವು ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗಬೇಕಾದ್ರೆ ನಮ್ಮ ಮನಸ್ಸನ್ನು ನಾವು ನಮ್ಮ ಮಿತ್ರನನ್ನಾಗಿಸಿಕೊಳ್ಳಬೇಕು. ಮಿತ್ರ ಏನು ಮಾಡ್ತಾನೆ? ಕಷ್ಟ ಕಾಲದಲ್ಲೂ ಕೂಡ ಒಳ್ಳೆಯ ಮಾರ್ಗವನ್ನೇ ಹೇಳಿ, ಸ್ವಲ್ಪ ಕಠಿಣ ವಾಕ್ಯದಲ್ಲಾದರೂ ಕೂಡ ಬೈದು, ಏನಯ್ಯ ನಿನಗೆ ಬುದ್ಧಿಗಿದ್ದಿ ಸ್ವಾಧೀನದಲ್ಲಿ ಇದೆಯೇನೋ, ನಾನು ಹೇಳಿದಾಗ ಮಾಡೋ ಅಂತ ಒಂದು ಸ್ವಲ್ಪ ದಬಾಯಿಸಿ ಕೂಡ ಮಾತಾಡ್ತಾ ಅವನು ಮಿತ್ರ. ಏನೋ ಹಣೆ ಬರ ಅಥವಾ ನನ್ನ ಹಣೆ ಬರ ತಿಂದ್ಕೊಂಡು ಹೋದ, ಅವನು ಪಾಲಿಂದು ತಿಂದ್ಕೊಂಡು ಹೋದ ಅಂತ ಯಾವುದು ಅವಿಚಲಿತರಾಗಿ ಯಾವುದೇ ಬಗೆಯ ವಿಚಲಿತ ಸ್ಥಿತಿಯೂ ಇಲ್ಲದೆ ಶಾಂತ ಸ್ಥಿತಿಯಿಂದ ಇರೋದಕ್ಕೆ ಅಭ್ಯಾಸ ಮಾಡಬೇಕು. ಇದೆಲ್ಲ ಸಾಮಾನ್ಯರಾದಂಥ ನಾವು ಅಭ್ಯಾಸ ಮಾಡಬೇಕು. ಸಿದ್ಧರಾದವರಲ್ಲಿ ಇದೆಲ್ಲ ಅವರ ಲಕ್ಷಣಗಳು. ಅವರು ಈ ರೀತಿಯಲ್ಲಿ ಇರ್ತಾರೆ. ಅವರು ಯಾವಾಗ ಅಂತರಂಗದಲ್ಲಿ ಆ ದಿವ್ಯಾದ್ಭುತವಾದಂತಹ ಚಿನ್ನಕ್ಕೆ ಚಿನ್ನ ಇದೆ ಅಂತ ಗೊತ್ತಾಗ್ತದೋ ಆಗ ಮಾತ್ರವೇ ಈ ಬಹಿರಂಗವಾದಂಥ ಎಲ್ಲ ವಿಭೂತಿಗಳನ್ನು, ಪರಮಾತ್ಮನ ವಿಭೂತಿ ಇದು ಕೂಡ, ಎಲ್ಲ ಬಗೆಯ ವೈಭವಗಳು ಕೂಡ ಪರಮಾತ್ಮನ ವಿಭೂತಿ, ಅದನ್ನು ಕೂಡ ನಾವು ದೂರೀಕರಿಸುವುದಕ್ಕೆ, ಅದನ್ನು ಕೂಡ ನಾವು ಬೇಡ ಅಂತ ಹೇಳೋದಕ್ಕೆ ಸಮರ್ಥರಾಗುತ್ತೇವೆ. ನಚಿಕೇತ ಅಂತ ಒಬ್ಬ ಇದ್ದ. ಸುಮಾರು 8-10 ವರ್ಷ ಇರ್ಬೋದು. 8-10 ವರ್ಷ. ಅವನು
ಅವನ ಕತೆ ನಿಮಗೆಲ್ಲರಿಗೂ ಗೊತ್ತಿದೆ, ಸಂಕ್ಷಿಪ್ತವಾಗಿ ಹೇಳಿಬಿಡ್ತೇನೆ. ಅವನ ತಂದೆ ವಾಜಸ್ರವಸ್ ಒಂದು ದೊಡ್ಡ ಯಜ್ಞ ಮಾಡ್ತಾನೆ, ವಿಶ್ವಜಿತ್ ಯಜ್ಞ. ಅದಕ್ಕೆ ಹಸುಗಳನ್ನು ದಾನ ಮಾಡಬೇಕು, 1000 ಸಂಖ್ಯೆಯಲ್ಲಿ ಹಸುಗಳನ್ನು ದಾನ ಮಾಡಬೇಕು ಆ ಯಜ್ಞದಲ್ಲಿ. ಹಾಗೆ ಮಾಡಿದರೆ ಅವನು ವಿಶ್ವವನ್ನೇ ಗೆಲ್ಲುತ್ತಾನೆ ಅಂತ ಶಾಸ್ತ್ರದಲ್ಲಿ ಬರೆದಿದೆ. ಅವನು ವಿಶ್ವವನ್ನೇ ಗೆಲ್ಲಬೇಕು ಅಂತ ಮನಸ್ಸಾಯಿತು. ಈ ಥರ ಹಸುಗಳನ್ನು ಸಹಸ್ರಾರು ಸಂಖ್ಯೆಗಳಲ್ಲಿ ಸೇರಿಸಿ ಇಟ್ಟಿದ್ದಾನೆ. ಅಲ್ಲಿ ಅದನ್ನೆಲ್ಲ ದಾನ ಮಾಡ್ತಾ ಇದ್ದಾನೆ. ಸ್ವಾಹ 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 ಹೇಳ್ತಾ ಒಂದೊಂದು ಹಸುವನ್ನು ಕೂಡ ಒಬ್ಬೊಬ್ಬರಿಗೆ ದಾನ ಮಾಡ್ತಾ ಇದ್ದಾನೆ. ಅವರ ಮಗ ನಚಿಕೇತ ನಚಿಕೇತ ಅಂತನೋನು ನೋಡ್ತಾನೆ. ಚಿಕ್ಕ ಹುಡುಗ ನೋಡ್ತಾ ಇದ್ದಾನೆ. ಬಾಕಿ ಉಳಿದ ಹುಡುಗರ ಜೊತೆಲಿ ಅವನು ಆಟ ಆಡ್ತಾ ಇದ್ದವನು ಇದ್ದಕ್ಕಿದ್ದಂತೆ ನೋಡ್ತಾನೆ, ಆಲೋಚನಾಪರನಾಗ್ತಾನೆ. ಕಠೋಪನಿಷತ್ತು ಹೇಳ್ತದೆ, ಅವನ ಒಳಗಡೆ ಶ್ರದ್ಧೆ ಶ್ರದ್ಧೆ ಅಂತ ಹೇಳ್ತಕ್ಕಂಥದ್ದು ಆವಿರ್ಭವಿಸುತ್ತೆ ಅಂತ. ಪರಮಾದ್ಭುತವಾದಂಥ ಶ್ರದ್ಧೆ ಆವಿರ್ಭವಿಸಿದಾಗ ಅವನಿಗೆ ಅನಿಸ್ತದೆ, ತಂದೆ ಮಾಡ್ತಕ್ಕಂಥ ಈ ಕೆಲಸ ಶ್ರದ್ಧಾಪೂರ್ಣವಾದ ಕೆಲಸ ಅಲ್ಲ. ಯಾಕೆ ಅಂತ ಹೇಳಿದ್ರೆ, ಸಹಸ್ರಾರು ಸಂಖ್ಯೆಗಳಲ್ಲಿ ಸೇರಿಸಿಕೊಂಡಿರತಕ್ಕಂತಹ ಆ ಹಸುಗಳೆಲ್ಲ ಇವೆಯಲ್ಲ ಅಲ್ಲಿ, ಅವುಗಳು ಇನ್ನು ಮುಂದೆ ಕರು ಹಾಕೋದಕ್ಕೆ ಸಾಧ್ಯ ಇಲ್ಲ. ಹಲ್ಲುಗಳೆಲ್ಲ ಅಲಗಾಡ್ತವೆ, ಹುಲ್ಲು ತಿನ್ನೋದಕ್ಕೆ ಸಾಧ್ಯ ಇಲ್ಲ. ಹಾಲೆಲ್ಲ ಇನ್ನು ಕರೆಯುವ ಮಾತೆಲ್ಲ ಬಂತು, ಕರುವೇ ಹಾಕದಿದ್ದ ಮೇಲೆ. ಇಂಥ ಬಡಕಲು ಹಸುಗಳನ್ನು ಬಹುಶಃ ಆ ಕೇರಳದವರು ಕೂಡ ಬೇಡ ಅಂತನ್ನುವ ಹಸುಗಳನ್ನು ಸಂಗ್ರಹಿಸಿ ಇಟ್ಟಿದ್ದಾನೆ. ಇದನ್ನು ದಾನ ಮಾಡಿ ಪುಣ್ಯ ಕಟ್ಟಿಕೊಂಡು. ಆದರೆ ನಚಿಕೇತನಿಗೆ ಚಿಕ್ಕ ಹುಡುಗ ಆದರೂ ಕೂಡ ಪರಮಾದ್ಭುತವಾದಂಥ ಒಂದು ಸೂಕ್ಷ್ಮ ಬುದ್ಧಿ ಇತ್ತು. ಇವನು ಯಾವುದೇ ಬಗೆಯ ಆನಂದವೂ ಇಲ್ಲದಿರತಕ್ಕಂಥ ಲೋಕಕ್ಕೆ ಹೋಗ್ತಾನಲ್ಲ, ಈ ಬಗೆಯ ದಾನ ಧರ್ಮಾದಿಗಳನ್ನು ಮಾಡಿ ವಿಶ್ವಜಿತ್ ಆಗುವಂತಹ ಮಾತು ಹಾಗಿರಲಿ. ಅವನು ಅಂಥ ಒಂದು ನಿರಾನಂದ ಭರಿತವಾದಂಥ ಲೋಕಕ್ಕೆ ಹೋಗುವಂತೆ ಬಿಡುತ್ತಲ್ಲ. ಇವನು ಈ ನನ್ನ ತಂದೆಯನ್ನು ನಾನು ಅವನ ಮಗನಾಗಿ ಹುಟ್ಟಿದ್ರಿಂದ ಅವನನ್ನು ಹೇಗಾದರೂ ಮಾಡಿ ಕಾಪಾಡಲೇಬೇಕು ಅಂತ ತೀರ್ಮಾನ ಮಾಡಿ ತಂದೆ ಹತ್ರಕ್ಕೆ ಬರ್ತಾನೆ. ಅಪ್ಪ ಅಪ್ಪ, ನನ್ನನ್ನು ಯಾರಿಗೆ ದಾನ ಮಾಡ್ತಿ? ನಾನು ಆ ಕಡೆ ಅತಿ ಬುದ್ಧಿವಂತ ಅಲ್ದಿರ್ಬೋದು, ಖಂಡಿತ ಅತಿ ದಡ್ಡ ಅಂತೂ ಅಲ್ವೇ ಅಲ್ಲ. ಮಧ್ಯಮ ಗುಣ ನಡತೆ, ಮಧ್ಯಮ ಮಟ್ಟ ಅಂತ ಹೇಳ್ತಕ್ಕಂಥ ಅದು ನನ್ನಲ್ಲಿ ಇದ್ದೇ ಇದೆ. ಅಂಥ ನನ್ನನ್ನಾದರೂ ನೀನು ಯಾರಿಗಾದರೂ ದಾನ ಮಾಡ್ತು ಅಂತ ಹೇಳಿದರೆ ಪುಣ್ಯ ಕಟ್ಟಿಕೊಳ್ಬೋದು ಅಂತನೂ ಇಷ್ಟೆಲ್ಲ ವಿವರಣೆ ಅವನು ಹೇಳಿಲ್ಲ, ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಈ ದೃಷ್ಟಿಯಿಂದ ಅವನಿಗೆ, ಅಪ್ಪ ನನ್ನನ್ನು ಯಾರಿಗೆ ದಾನ ಮಾಡ್ತಿ? ಅವನು ಯಾವುದೋ ಒಂದು ಮಂತ್ರವನ್ನು ಹೇಳಿಬಿಟ್ಟಿದ್ದೆ, ಸ್ವಾಹ ಅಂತ ಹೇಳಿ ಒಂದು ಹಸುವನ್ನಾಗಲೇ ಕೊಡ್ತಾ ಇದ್ದಾನೆ. ಇವನು ರಗಳೆ ಮಾಡ್ತಾ ಇದ್ದಾನೆ. ಈ ಹುಡುಗರೆಲ್ಲ ಮಧ್ಯೆ ಬಂದು ರಗಳೆ ಮಾಡ್ತಾ ಇರ್ತಾರಲ್ಲ. ಅಪ್ಪ ನನ್ನನ್ನು ಯಾರಿಗೆ ದಾನ ಮಾಡ್ತಿ? ಒಂದ್ಸತಿ ಹೀಗೆ ನೋಡ್ದ. ಅಪ್ಪ ಸ್ವಾಹ ಅಂಥೇಳಿ ಯಾವುದೋ ಮಂತ್ರ ಹೇಳಿಬಿಟ್ಟು ಮಾಡ್ದ, ತನ್ನ ಕಾರ್ಯವನ್ನು ಮುಂದುವರಿಸಿದ. ಹುಡುಗ ಅವನ ಮಾತಿಗೆ ಏನು ಬೆಲೆ? ಹುಡುಗ ಬಿಡಲಿಲ್ಲ ಮಾತ್ರ. ಅಪ್ಪ ನನ್ನನ್ನು ಯಾರಿಗೆ ದಾನ ಮಾಡ್ತಿ? ಸುಮ್ಮನಿರ. ಸ್ವಾಹ. ಅವನು 3ನೇ ಸತಿ ಮತ್ತೆ ಕೇಳ್ತಾನವನು, ಅಪ್ಪ ನನ್ನನ್ನು ಇನ್ನೂ ಇವನು ಬಿಡ್ತಾ ಇಲ್ವಲ್ಲ, ಚೇಷ್ಟೆ ಹಠ ಬಿಡ್ತಾ ಇಲ್ವಲ್ಲ ಅಂತ ಅಂದ್ಬಿಟ್ಟಿದ್ದೆ. ಹೋಗ್, ನೀನನ್ನು ಯಮನಿಗೆ ದಾನ ಮಾಡಿದ್ದೀನಿ. ಸ್ವಾಹ ಅಂದ್ಬಿಟ್ಟ ಅವನು. ಯಾವಾಗ ಯಮನಿಗೆ ದಾನ ಮಾಡಿದ್ದೀನಿ ಅಂತ ಹೇಳಿ ಸ್ವಾಹ ಅಂತ ಮಾಡಿದ್ನೋ ಅದು ಯಮನಿಗೆ ಆಯ್ತದೆ. ತಕ್ಷಣವೇ ಅವನು ಅಲ್ಲೇ ಮೂರ್ಛಿತನಾಗಿ ಶರೀರವನ್ನು ಬಿಟ್ಟ. ಅವನ ಸೂಕ್ಷ್ಮ ಶರೀರ ಅಂತ ಹೇಳ್ತಕ್ಕಂಥದ್ದು ನೇರವಾಗಿ ಯಮನ ಬಳಿಗೆ ಹೋಗ್ತದೆ. ಯಮನ ಅರಮನೆಯ ದ್ವಾರದಲ್ಲಿ ನಿಂತಿದ್ದಾನೆ, ಬಾಗಿಲು ತಟ್ತಾ ಇದ್ದಾನೆ. ಒಳಗಡೆ ಯಮ ಇಲ್ಲ. ಎಲ್ಲೋಗಿದ್ದಾನೆ? ಎಲ್ಲೋ ಅಮೆರಿಕಕ್ಕೆ ಯಾರದ್ದೋ ಪ್ರಾಣ ತೆಗೆದುಕೊಂಡು ಬರೋದಕ್ಕೆ ಬಹಳ ದೂರ ಹೋಗಿಬಿಟ್ಟಿದ್ದಾನೆ. ಒಳಗಡೆ ಇರುವವರು, ಅವನ ಹೆಂಡತಿ, ಯಮನ ಹೆಂಡತಿ, ಇತರ ಬಂಧುಗಳು ಅವರೆಲ್ಲ ಕರೀತಾ ಇದ್ದಾರೆ, ಬಾರಪ್ಪ ಒಳಗೆ ಬಾ, ನಮ್ಮ ಅತಿಥಿ ಸತ್ಕಾರವನ್ನು ಸ್ವೀಕಾರ ಮಾಡು. ಇಲ್ಲ ಇಲ್ಲ, ನಾನು ಯಮನನ್ನು ನೋಡೋದಕ್ಕೋಸ್ಕರ ಬಂದದ್ದು, ನಾನು ಯಮನನ್ನೇ ನೋಡಬೇಕು, ಇಲ್ಲಿವರೆಗೆ ಕುಳಿತಿರ್ತೇನೆ. ಅಲ್ಲೇ ಕುಳಿತಿದ್ಬಿಟ್ಟ ಯಮನ ಧ್ಯಾನದಲ್ಲಿ. 1 ದಿನ ಆಯಿತು, 2 ದಿನ ಆಯಿತು, 3 ದಿನ ಆಯಿತು. ಯಮ ಬಂದ, ದಂಡಧರನಾಗಿ ಯಮ ಬಂದ. ನೋಡಿದ ಅತಿಥಿ ಕುಳಿತಿದ್ದಾನೆ. ಬ್ರಾಹ್ಮಣ ಅತಿಥಿ, ಬಾಲ ಅತಿಥಿ, ಬ್ರಾಹ್ಮಣ ಅತಿಥಿ ತೇಜಸ್ವಿಯಾಗಿ ಕುಳಿತಿದ್ದಾನೆ. 3 ದಿನಗಳಿಂದ ಉಪವಾಸ ಇಲ್ಲ, ಯಾವುದೇ ಬಗೆಯ ನಿದ್ರೆ ಕೂಡ ಇಲ್ಲ, ಕೇವಲ ಯಮನ ಚಿಂತನೆಯಿಂದ ಕುಳಿತಿದ್ದಾನೆ. ಅವನ ಮುಖದಲ್ಲಿ ದಿವ್ಯಾದ್ಭುತವಾದಂಥ ಕಳೆ ಶೋಭಿಸ್ತಾ ಇದೆ.
ತೇಜಸ್ವಿಯಾಗಿದ್ದಾನೆ. ಇಂಥ ತೇಜಸ್ವಿ, ಬರೀ ತೇಜಸ್ವಿ ಬಾಲಕ ಅಲ್ಲ, ಸಾಮಾನ್ಯ ತೇಜಸ್ವಿ ಅಲ್ಲ, ಉಂಡು ಹುಟ್ಟು ಪುಷ್ಕಳವಾಗಿ ಬೆಳೆದಂತಹ ಆ ಒಂದು ಮುಖ ಅಲ್ಲ, ತಪಸ್ವಿನ ಮುಖ. 3 ದಿನ ಉಪವಾಸ ಇದ್ದು ಆಯಾ ಯಮನ ಚಿಂತನೆಯಲ್ಲಿ ಇದ್ದಂತಹ ಮುಖ. ತೇಜಸ್ವಿ ಬಾಲಕನನ್ನು ನೋಡಿ, ಯಾರಪ್ಪ ನೀನು? ನಾನು ನಿನ್ನನ್ನು ನೋಡೋದಕ್ಕೆ ಬಂದೆ. ಎಷ್ಟು ದಿವಸ ಆಯ್ತು ಬಂದು? 3 ದಿನ ಆಯಿತು. ಏನು ಊಟ ತಿಂಡಿ ಏನಿಲ್ವೇ? ಇಲ್ಲ, ನಿನ್ನನ್ನು ನೋಡದೆ ನಾನು ಒಂದು ತೊಟ್ಟ ನೀರು ಕೂಡ ಕುಡಿಯೋದಿಲ್ಲ ಅಂತ ತೀರ್ಮಾನ ಮಾಡಿದ್ದೇನೆ. ಯಮನಿಗೆ ಸಂಕಟ. ಇವನು 3 ದಿವಸ ಉಪವಾಸ ಇದ್ದದ್ದು ಸಂಕಟ ಆಗೋದು ಯಮನಿಗೆ. ಈಗ ಯಮ ಹೇಳ್ತಾನೆ, ಅಯ್ಯೋ ಎಂಥ ಅದ್ಭುತವಾದಂಥ ಅತಿಥಿಯೇ ಅಗ್ನಿಗೆ ಸಮ. ಯಾವುದೇ ಅತಿಥಿಯೇ ಆಗಿರಲಿ ಅವನು ಅಗ್ನಿಗೆ ಸಮ. ಅಂಥದ್ರಲ್ಲಿ ತೇಜಸ್ವಿ ಬ್ರಾಹ್ಮಣ ಬಾಲಕ ನೀನು ಅತಿಥಿಯಾಗಿ 3 ದಿನದಿಂದ ಊಟ ಮಾಡದೆ ಇಲ್ಲಿದ್ದೀಯಲ್ಲ, ನನ್ನ ಎಲ್ಲ ವೈಭವ ಕೂಡ ನಾಶವಾಗಿ ಹೋಗ್ತದೆ. ಎಷ್ಟೋ ಕ್ಷೇಮ ಅಂತ ಇಟ್ಕೊಳ್ಳಿ, ಯಾಕೆಂತಂದರೆ ಯಮನ ವೈಭವ ಹೋಗಿದ್ರೆ ಅವನು ಸ್ವರ್ಗಲೋಕಕ್ಕಾದರೂ ಹೋಗ್ತಿದ್ದ, ದೇವೇಂದ್ರನ ಪಕ್ಕದಲ್ಲಿ ಕೂತ್ಕೊಳ್ಬೋದಾಗಿತ್ತು. ಅಂತೂ ಅವನು ಹೇಳ್ತಾನೆ, ನನ್ನ ಎಲ್ಲ ವೈಭವ ಕೂಡ ನಾಶವಾಗಿ ಹೋಗಿಬಿಡ್ತದೆ, ಅಂಥ ಶಕ್ತಿ ನಿನ್ನದು. ಹೋಗಲಿ, 3 ವರ ಕೇಳು, ನಾನು ಕೊಡ್ತೇನೆ ನಿನಗೆ. ಮೊದಲೇ ವರವನ್ನೇ ಕೇಳಿದ, ನಾನು ವಾಪಸ್ಸು ಭೂಮಿಗೆ ಹೋದಾಗ ನನ್ನ ತಂದೆ ನನ್ನ ಮೇಲೆ ಕೋಪಿಸಿಕೊಳ್ಳಬಾರದು ಅಂತ, ಅಥವಾ ಹೆದರಿಕೊಳ್ಳಬಾರದು ಪ್ರೇತ ಬಂದ ಅಂತ. ತಥಾಸ್ತು ಅಂತಂದ. ಅಲ್ಲಿಗೆ ಈ ನಚಿಕೇತ ಎಷ್ಟು ಬುದ್ಧಿವಂತ ನೋಡಿ, ವಾಪಸ್ ಹೋಗಬೇಕು ಅಂತ ತೀರ್ಮಾನ ಮಾಡಿಬಿಟ್ಟ, ಮತ್ತು ವಾಪಸ್ ಹೋಗೋದಂತೂ ಖಾತ್ರಿ ಆಯ್ತೆ. ಯಮ ಅಲ್ಲೇ ಇಟ್ಕೊಳ್ಳೋ ಹಾಗಿಲ್ಲ. ಇನ್ನೊಂದು ಕೇಳ್ತಾನೆ, ಅಗ್ನಿಗೆ ಸಂಬಂಧಪಟ್ಟಂತಹದ್ದು. ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳ್ತಾನೆ. ಅದೇನು ಪ್ರಶ್ನೆ? ನಮ್ಮ ಧರ್ಮರಾಜ, ಆತ್ಮ ಆತ್ಮ ಅಂತ ಹೇಳ್ತಕ್ಕಂಥ ಒಂದು ವಸ್ತು ಇದೆ ಅಂತ ಹೇಳ್ತಾರೆ. ಈ ಜೀವಾತ್ಮರು ಅಂತನೋರೆಲ್ಲ ಇದ್ದಾರೆ. ಈ ಜೀವಾತ್ಮರೆಲ್ಲ ಸತ್ತೋದ ಮೇಲೆ ಮತ್ತು ಅವರು ಎಂದೆಂದಿಗೂ ಇಲ್ಲದಂತೆ ಆಗಿಬಿಡ್ತಾರೆ ಅಂತ ಒಂದು ಮಾತಿದೆ. ಇಲ್ಲ, ಅವರು ಇರ್ತಾರೆ, ಮತ್ತೆ ಮತ್ತೆ ಹುಟ್ಟುತ್ತಾರೆ, ಮತ್ತೆ ಮತ್ತೆ ಸಾಯ್ತಾರೆ, ಕೊನೆಗೊಂದು ದಿವಸ ಮುಕ್ತರಾಗ್ತಾರೆ, ಅವರ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಡ್ತಾರೆ. ಆತ್ಮ ಅಂತ ಹೇಳ್ತಕ್ಕಂಥ ನಿತ್ಯ ನಿರಂತರವಾದಂಥ ಒಂದು ಸತ್ವ, ಒಂದು ತತ್ವ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ಹೇಳ್ತಾರೆ. ಇದನ್ನು ಯಾವುದು ನಂಬೋದು ನಾವು? ನೀನು ಹೇಗಿದ್ರು ಮೃತ್ಯು ದೇವತೆ. ಯಾರ್ಯಾರ ಆತ್ಮಗಳನ್ನು, ಜೀವಾತ್ಮಗಳನ್ನು ಎಳೆದು ತಂದುಕೊಂಡು ಬಂದವನು, ಆ ಆತ್ಮಗಳೆಲ್ಲ ಎಲ್ಲಿ ಹೋದವು, ಏನು ಕತೆ ಅಂತ ಹೇಳ್ತಕ್ಕಂಥದ್ದೆಲ್ಲ ನಿನಗೆ ಗೊತ್ತಿದೆ. ದಯವಿಟ್ಟು ನನಗೆ ತಿಳಿಸಿಕೊಡಬೇಕು ಅಂತ. ಎಂಥ ಉಭಯ ಸಂಕಟ ಆಯ್ತು ಗೊತ್ತೇನು ಯಮನಿಗೆ. ಇದು ಟ್ರೇಡ್ ಸೀಕ್ರೆಟ್, ಯಾರಿಗೂ ಹೇಳ್ಕೊಡುವ ಹಾಗೆ ಇಲ್ಲ. ಯಮನ ಕಷ್ಟ ಅದು. ಯಮನಿಗೂ ಕೂಡ ಕಷ್ಟ ಇದೆ, ಪರಮಾತ್ಮನ ಆಜ್ಞೆ ಇದೆ, ಇಂತಿಷ್ಟೇ ಕೆಲಸ ಮಾಡಬೇಕು, ಅದಕ್ಕಿಂತ ಹೆಚ್ಚಿನದು ಯಾವುದು ನೀನು ಮಾಡೋಕ್ಕೆ ಹೋಗಬಾರ್ದು ಅಂತ. ಡಿಸೊಬೀಡಿಯಂಟ್ ಆಗು ಹಾಗೆ ಇಲ್ಲ, ಈಗಿನ ಆಡಳಿತಗಾರರಿದ್ದ ಹಾಗೆ. ಆದ್ರಿಂದ ಅವನು ಹೇಳ್ತಾನೆ, ನೋಡಪ್ಪ, ಇದು ದೇವತೆಗಳಿಗೂ ಅರಿಯುವುದಕ್ಕೆ ಕಷ್ಟಕರವಾದಂಥ ಅಂಶ. ಆತ್ಮತತ್ವ ಬಹಳ ಸೂಕ್ಷ್ಮಾತಿ ಸೂಕ್ಷ್ಮ. ದೇವತೆಗಳಿಗೂ ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟವಾಗ್ತಕ್ಕಂಥ ಅಂಶ ಇದು. ಇದನ್ನು ನೀನು ಕೇಳಬೇಡ, ಬೇರೆ ಏನಾದರೂ ವರವನ್ನು ಕೇಳು. ಅದಕ್ಕೆ ನಚಿಕೇತ ಏನು ಹೇಳ್ತಾನೆ ಗೊತ್ತೇನು? ಏನು ಯಮದೇವ, ದೇವತೆಗಳಿಗೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟವಾದಂಥ ವಿಷಯವೇ? ಹಾಗಾದರೆ ಅದನ್ನೇ ನಾನು ಕಂಡುಕೊಳ್ಬೇಕು, ಅದನ್ನೇ ತಿಳಿದುಕೊಳ್ಬೇಕು. ಹಾಗಾದರೆ ಅದಕ್ಕಿಂತ ಶ್ರೇಷ್ಠವಾದ ವಸ್ತು ಇನ್ಯಾವ ಥರ ಇರಬಲ್ಲದು? ಅಲ್ಲದೆ ನಿನ್ನಂತಹ ದೇವರಲ್ಲದೆ ಬೇರೆ ಯಾರು ತಾನೇ ಅದನ್ನು ಅರುಹಬಲ್ಲರು? ಅದರಿಂದ ಹೇಳ್ಕೊಡು. ಬಹಳ ಕಷ್ಟಕ್ಕೆ ಬಂತು ಯಮಧರ್ಮರಿಗೆ. ತಕ್ಷಣ ಯೋಚನೆ ಮಾಡ್ತಾನೆ, ಹುಡುಗ ಇವನು, ಚಿಕ್ಕ ಹುಡುಗರಿಗೆ ಚಾಕ್ಲೇಟ್ ಕೊಟ್ಬಿಟ್ರೆ ಸರಿ, ಮತ್ತೆ ಉಳಿದದೆಲ್ಲ ಮರೆತು ಬಿಡ್ತಾರೆ. ಹಾಗೆ ಇವನ ಹತ್ರ ದೊಡ್ಡ ದೊಡ್ಡ ಚಾಕ್ಲೇಟ್ಗಳು, ಭಾಳ ಒಳ್ಳೊಳ್ಳೆ ಚಾಕ್ಲೇಟ್ಗಳೆಲ್ಲ ಇದ್ವು. ಏನು ಅಂತ ಹೇಳಿದ್ರೆ, ನೋಡು ನಚಿಕೇತ, ನಿನಗೆ 1000 ವರ್ಷವನ್ನು ಕೊಡ್ತೇನೆ. ಮನುಷ್ಯರೆಲ್ಲ ಸುಮ್ಮನೆ 100 ವರ್ಷ ಕೂಡ ಸರಿಯಾಗಿ ಬದುಕೋದಕ್ಕಾಗ್ತಾ ಇಲ್ಲ ಅವ್ರ ಕೈಲಿ. ನಿನಗೆ 1000 ವರ್ಷ ಆಯಸ್ಸನ್ನು ಕೊಡ್ತೇನೆ. ಅಷ್ಟೇ ಅಲ್ಲ, ಇಡೀ ಭೂಮಿ, ಇದಕ್ಕೆ ನಿನ್ನನ್ನು ರಾಜನನ್ನಾಗಿ ಮಾಡ್ತೇನೆ. ಅಷ್ಟೇ ಅಲ್ಲ, ಈ ಭೂಮಿಯಲ್ಲಿ ಎಷ್ಟೆಷ್ಟು ಸುಖ ಅನುಭವಿಸ್ಬೇಕೋ ಅದಕ್ಕೆ ಬೇಕಾದಂಥ ಸಂಪತ್ತೆಲ್ಲ ಬೇಕಲ್ಲ. ಬರೀ ಭೂಮಿ ಕೊಟ್ಟು ಏನು ಮಾಡೋದು? ಬಡವನೊಬ್ಬನಿಗೆ ಆನೆ ಕೊಟ್ಟರೆ ಅವನೇನು ಮಾಡ್ತಾನೆ ತಗೊಂಡು?
ಇವನಿಗೆ ಊಟಕ್ಕಿಲ್ಲ. ಆದ್ದರಿಂದ ನೀನೇನು ಚಿಂತೆ ಮಾಡಬೇಡ, ಎಷ್ಟು ಸಂಪತ್ತುಗಳಿವೆಯೋ ಅದನ್ನೆಲ್ಲ ನಿನ್ನ ವಶಕ್ಕೆ ನಾನು ಕೊಟ್ಬಿಡ್ತೇನೆ. ಅಷ್ಟೇ ಅಲ್ಲ ನಚಿಕೇತ, ಕೇಳಿಲಿ, ಚಿನ್ನದ ರಥ ಕೊಡ್ತೇನೆ ನಿನಗೆ, ಚಿನ್ನದ ರಥ. ಸಾಮಾನ್ಯ ಅಲ್ಲ, ಅದರ ಮೇಲೆ ಪ್ರಯಾಣ ಮಾಡಿಕೊಂಡು ಎಲ್ಲಿ ಅಂದರೆ ನೀನು ಹೋಗ್ಬೋದು. ಅಷ್ಟೇ ಅಲ್ಲ ನಚಿಕೇತ, ಇನ್ನೂ ಕೆಲವು ಸ್ವಾರಸ್ಯಕರವಾದ ಚಾಕ್ಲೇಟ್ಗಳು ನನ್ನ ಹತ್ರ ಇವೆ. ಯಾವುದು ಗೊತ್ತೇನು? ಸ್ವರ್ಗಲೋಕದ ಸುರಸುಂದರಿಯರಿದ್ದಾರಲ್ಲ, ಅವರೆಲ್ಲರೂ ನಿನ್ನ ಸೇವೆ ಮಾಡಿಕೊಂಡು ನಿನಗೆ ಬೇಕಾದಂಥ ಸುಖವನ್ನು ಕೊಡುವುದಕ್ಕೆ ನಿನಗೆ ಒದಗಿಸಿ ಬಿಡ್ತೇನೆ. ಇನ್ನೇನು ಬೇಕು ಹೇಳು? ಇದಕ್ಕಿಂತಲೂ ಯಾವುದಿದೆ ಹೇಳು? ಈ ಲೋಕದಲ್ಲಿ ಇಂತಹ ಸುಖ ಅಂತ ಹೇಳ್ತಕ್ಕಂಥದ್ದು ಯಾರಿಗೂ ಇಲ್ಲ. ಅಂತಹ ಸುಖ ನಿನ್ನದು, ತಗೋ. ಈ ಭೂಲೋಕದಲ್ಲಿ ಇರ್ತಕ್ಕಂಥ ಜನ, ಇವರಿಗೇನಾದರೂ ಇಂಥದ್ದು ವರ್ತಮಾನ ಸಿಕ್ಕಿದ್ರೆ, ಈ ಥರ ಸಿಗ್ತದೆ, ಈ ಯಮ ಈ ಥರ ಕೊಡೋದು ಸಿದ್ಧವಾಗಿದ್ದಾನೆ ಅಂತ ಏನಾದರೂ ಕಂಡು ಬಂದಿದ್ರೆ, ಎಲ್ಲ ಆ ಆತ್ಮ ಸಾಕ್ಷಾತ್ಕಾರ, ದೇವರು, ವೈಕುಂಠ ಇತ್ಯಾದಿ ಎಲ್ಲವನ್ನು ತ್ಯಜಿಸಿ ಇದನ್ನೇ ಅನುಭವಿಸಿಬಿಡ್ತಿದ್ರು. ಆದರೆ ಆ ಹುಡುಗ ಏನು ಹೇಳ್ತಾನೆ ಗೊತ್ತೇನು? ಆ ಚಿತ್ರವನ್ನು ನೀವು ಕಲ್ಪಿಸಿಕೊಳ್ಬೇಕು. ಚಿತ್ರ, ಚಿಕ್ಕ ಹುಡುಗ, ಯಮ ಇದ್ದಾನೆ, ಹೇಗಿರ್ಬೋದು ಯಮ? ಪಾಪ ನೀವು ಹೇಗೆ ತಾನೇ ಭಾವಿಸಬಲ್ರಿ? ಅಂತೂ ಕಷ್ಟಪಡಿ. ದಡೂತಿ ಶರೀರ, ಗದಾ, ಇನ್ನು ಕೆಲವು ಆಯುಧಗಳು, ಕ್ರೂರವಾದಂಥ ಮುಖ, ಭಯಂಕರವಾದಂಥ ಆಕಾರ. ಆದರೂ ಅವನು ಯಮಧರ್ಮರಾಜ, ಅವನಲ್ಲೂ ಕೂಡ ಒಳ್ಳೇದಿದೆ, ಒಳ್ಳೆತನ ಇದೆ. ನೋಡಿ, ಇದನ್ನೆಲ್ಲ ಕೊಡ್ತೀನಿ ಅಂತ ಹೇಳಬೇಕಾದ್ರೆ ಆ ಚಿಕ್ಕ ಹುಡುಗನನ್ನು ಭಾವಿಸಿ ನೋಡಿ. ಅವನು ನೋಡ್ತಾನೆ ಆ ಯಮನನ್ನು. ಯಮಧರ್ಮರಾಯ, ನಿನ್ನ ಔದಾರ್ಯಕ್ಕೆ ನಾನು ಬಹಳ ಬೆರಗಾಗಿದ್ದೇನೆ, ಸಂತೋಷ. ಆದರೆ ನೀನು 1000 ವರ್ಷ ಆಯುಸ್ಸನ್ನು ಕೊಡ್ತೀಯ ಅಂತ ಹೇಳ್ತೀಯಲ್ಲ, 1001ನೇ ವರ್ಷ ನನ್ನ ಆಯುಸ್ಸು ಮುಗಿದೋದಿ ತಾನೆ. ಆಮೇಲೆ ಇಂದ್ರಿಯ ಸುಖಕ್ಕೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ನೀನು ಒದಗಿಕೊಡ್ತೀಯ ಅಂತ ಹೇಳ್ತಿದ್ದೀಯಲ್ಲ, ಆ ಇಂದ್ರಿಯ ಸುಖವನ್ನು ಕೆಲವು ವರ್ಷ ಅನುಭವಿಸಬಹುದು. ಆಮೇಲೆ ಆ ಎಲ್ಲ ಇಂದ್ರಿಯಗಳು ಕೂಡ ದುರ್ಬಲವಾಗಿ ಬಿಡುತ್ತವೆ. ಆ ಎಲ್ಲ ಇಂದ್ರಿಯಗಳು ದುರ್ಬಲವಾಗಿ ಬಿಡುತ್ತವೆ. 1000 ವರ್ಷ ಆಯುಸ್ಸಿರುತ್ತದೆ. ಅನುಭವಿಸಕ್ಕೆ ಬೇಕಾದಂಥ ಸುರಸುಂದರಿಯರೆಲ್ಲ ಮುಂದೆ ಡ್ಯಾನ್ಸ್ ಮಾಡ್ತಾ ಇರ್ತಾರೆ, ನಾನು ಇಲ್ಲಿ ಅಶಕ್ತಿಯಿಂದ ಕುಣಿದಾಡ್ತಾ ಇರ್ತೇನೆ. ಈ ರೀತಿಯಲ್ಲಿ ನನ್ನ ಇಂದ್ರಿಯಗಳನ್ನೆಲ್ಲ ಸೊರಗಿಸುವಂತಹ ಆ ಇಂದ್ರಿಯ ಭೋಗವನ್ನು ನೀನು ಎಷ್ಟು ಕೊಟ್ಟಿರ್ತಾನೆ, ನನಗೇನು ಪ್ರಯೋಜನ? ಆದ್ದರಿಂದ ಓ ಯಮಧರ್ಮರಾಜ, ಆ ಸ್ವರ್ಗಲೋಕದ ಸುರಸುಂದರಿಯರೆಲ್ಲ ನಿನಗೇ ಇರಲಿ, ಆ ಚಿನ್ನದ ರಥವೂ ಕೂಡ ನಿನಗೇ ಇರಲಿ. 1000 ವರ್ಷ ಎಲ್ಲ, ಇನ್ನು ಎಷ್ಟು ವರ್ಷ ಬೇಕು ಅದು ನೀನೇ ಇರು. ನನಗೆ ಮಾತ್ರ ಆತ್ಮತತ್ವವನ್ನೇ ಬೋಧಿಸಬೇಕು ಅಂತ ಹೇಳ್ಕೊಡ್ತಾನೆ. ಯಾತಕ್ಕೋಸ್ಕರ ಈ ಕಥೆಯನ್ನು ಹೇಳಿಕೊಟ್ಟೆ ಅಂತ ಹೇಳಿದರೆ, ಮಣ್ಣು, ಕಲ್ಲು, ಚಿನ್ನ ಇವುಗಳನ್ನೆಲ್ಲ ಸಮಭಾವದಿಂದ ಕಾಣಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಶ್ರೀಕೃಷ್ಣ ಏನು ಹೇಳ್ಕೊಟ್ಟಿದ್ದಾನೋ, ಈ ಲೋಕದ ಎಲ್ಲ ಭೋಗ ಭಾಗ್ಯವನ್ನು ಕೂಡ ಇದು ನನಗಲ್ಲ, ಇದು ನನಗೆ ಬೇಕಿಲ್ಲ, ನನ್ನ ಲೌಕಿಕವಾದಂಥ ಒಂದು ಶರೀರ ಯಾತ್ರೆ ಅಂತ ಹೇಳ್ತಕ್ಕಂಥದ್ದು ಏನಿದೆಯೋ ಅದು ನಡೆಯುವಷ್ಟರ ಮಟ್ಟಿಗೆ ಮಾತ್ರವೇ ನನಗೆ ಈ ಭೋಗ ಭಾಗ್ಯ ಅಲ್ಲ, ಈ ದುಡ್ಡು ಕಾಸು ಇತ್ಯಾದಿ ಬೇಕು, ಬಾಕಿ ಉಳಿದೈತಿ ಯಾವುದಕ್ಕೂ ನನಗೆ ಬೇಕಾಗಿಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನು ನಮ್ಮ ಮನಸ್ಸಿಗೆ ಮುದ್ರೆ ಒತ್ತಬೇಕು. ಹಾಗೆ ಮುದ್ರೆ ಒತ್ತಿ ಯಾವುದರಲ್ಲೂ ಕೂಡ ಅದು ಅನುರಕ್ತವಾಗದಂತೆ, ಅದನ್ನು ಕಂಡು ನಾಲಿಗೆಯಲ್ಲಿ ನೀರು ಬಾರದಂತೆ, ಮನಸ್ಸಿನಲ್ಲಿ ಆಸೆ ಚಿಗುರದಂತೆ ನೋಡಿಕೊಳ್ಬೇಕು, ಪ್ರಯತ್ನ ಮಾಡಬೇಕು. ಇದು ಒಂದೇ ಸಲಕ್ಕೆ ಆಗ್ತಕ್ಕಂಥದ್ದಲ್ಲ. ಆದರೂ ಕೂಡ ಪ್ರಯತ್ನ ಈ ಪ್ರಯತ್ನದ ಮಾತನ್ನು ಶ್ರೀಕೃಷ್ಣ ಪರಮಾದ್ಭುತವಾದ ರೀತಿಯಲ್ಲಿ ಹೇಳಿದ್ದಾನೆ. ಪ್ರತಿಯೊಬ್ಬರೂ ಕೂಡ ಮಾಡಿದ್ದಾರೆ. ಲೌಕಿಕವಾದಂಥ ಯಶಸ್ಸನ್ನು ಗಳಿಸಬೇಕಾದರೂ ಕೂಡ ಪ್ರಯತ್ನ ಅಂತ ಹೇಳ್ತಕ್ಕಂಥದ್ದು ಬೇಕು. ಆಧ್ಯಾತ್ಮಿಕವಾಗಿ ಸಿದ್ಧರಾಗಬೇಕಾದರೂ ಕೂಡ ಪ್ರಯತ್ನ ಅಂತ ಹೇಳ್ತಕ್ಕಂಥದ್ದು ಬೇಕು. ಅಂತೂ ಪ್ರಯತ್ನ ಮಾಡುವುದಕ್ಕೆ ಯಾವ್ಯಾವುದ್ರ ಕಡೆಗೆ ಗಮನ ಹರಿಸಬೇಕಾಗಿದೆ, ಯಾವ್ಯಾವ ರೀತಿಯಲ್ಲಿ ಆ ಇಂದ್ರಿಯ ನಿಗ್ರಹ ಅಂತ ಹೇಳ್ತಕ್ಕಂಥದ್ದು ಮಾಡಬೇಕಾಗಿದೆ, ಆಸೆ ಆಕಾಂಕ್ಷೆಗಳ ಪ್ರಲೋಭನಕ್ಕೆ ನಾವು ಒಳಗಾಗದಂತೆ ನೋಡಿಕೊಳ್ಳಬೇಕಾಗಿದೆ ಅಂತ ಅನ್ನೋ ವಿಷಯದಲ್ಲಿ ಆಲೋಚಿಸುತ್ತಾ, ಬುದ್ಧಿಯನ್ನು ಉಪಯೋಗಿಸುತ್ತಾ, ಆ ವಿವೇಕಪೂರ್ಣವಾದಂಥ ಬುದ್ಧಿಯನ್ನು ಉಪಯೋಗಿಸುತ್ತಾ ನಮ್ಮನ್ನು ನಾವು ಹತೋಟಿಗೆ ತಂದುಕೊಳ್ಬೇಕು. ಸಮಂ ಕಾಯ ಶಿರೋಗ್ರೀವಂ ಧಾರಯನ್ನಚಲಂ ಸ್ಥಿರಃ
ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ವಂ ದಿಶಶ್ಚಾನವಲೋಕಯನ್ ಪ್ರಶಾಂತಾತ್ಮಾ ವಿಗತಭೀಃ ಬ್ರಹ್ಮಚಾರಿ ವ್ರತೆ ಸ್ಥಿತಃ ಮನಸ್ಸಂಯಮ್ಯ ಮಚ್ಚಿತ್ತೋ ಯುಕ್ತ ಆಸೀತ ಮತ್ಪರಃ. ಈ ಎರಡು ಶ್ಲೋಕವನ್ನು ಒಟ್ಟಿಗೆ ತೆಗೆದುಕೊಳ್ಬೇಕು, ಒಟ್ಟಿಗೆ ಸೇರ್ಕೊಂಡಿದೆ ಅದು. ಏನು ಹೇಳ್ತಾರೆ? ಶರೀರ, ಶಿರಸ್ಸು, ಕೊರಳು ಇವುಗಳನ್ನು ಸಮಸ್ಥಿತಿಯಲ್ಲಿ ಇಟ್ಟುಕೊಂಡು ನೆಟ್ಟು ಕುಳಿತುಕೊಳ್ಬೇಕು. ಸ್ವಾಮಿ ತುರಿಯಾನಂದಜಿ ಅಂತ ಶ್ರೀರಾಮಕೃಷ್ಣ ಸನ್ಯಾಸಿ ಶಿಷ್ಯರು, ಅವರು ನಡೆಯುವಾಗಲೇ ಆಗಲಿ ಕುಳಿತುಕೊಳ್ಳುವಾಗಲೇ ಆಗಲಿ ಒಂದು ಸ್ವಲ್ಪವೂ ಕೂಡ ಬಗ್ಗುವವರಲ್ಲ. ಅವರು ಯಾವಾಗಲೂ ಹೀಗೆ. ಇದು ಅವರ ಲಕ್ಷಣವಿರಬಹುದು, ಆದರೆ ಬಹಳ ಅದ್ಭುತವಾದಂಥ ಒಂದು ಅಂಶ ಇದು. ಎಲ್ಲ ಸಂದರ್ಭಗಳಲ್ಲೂ ಕೂಡ ಈ ಶರೀರವನ್ನು ನೆಟ್ಟಿಗೆ ಕುಳಿತುಕೊಳ್ತಕ್ಕಂಥ ಅಭ್ಯಾಸ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಧ್ಯಾನ ಕಾಲದಲ್ಲೂ ಕೂಡ ನೆಟ್ಟಿಗೆ ಕೂತ್ಕೊಳ್ಳೋಕೆ ಸುಲಭ ಆಗುತ್ತೆ. ಶರೀರವನ್ನು ಯಾವುದೇ ಕಾರಣಕ್ಕಾಗಿ ಸೊಟ್ಟಂಪಟ್ಟ ಮಾಡೋದಕ್ಕೆ ಹೋಗಲೇಬಾರ್ದು. ಮೊದಲೇ ಅದು ಸೊಟ್ಟಂಪಟ್ಟ, ಇನ್ನಷ್ಟು ಸೊಟ್ಟಂಪಟ್ಟ. ಈ ಯೋಗಶಾಸ್ತ್ರದಲ್ಲಿ ಈ ಶರೀರವನ್ನು ನೆಟ್ಟಿಗಿಡ್ತಕ್ಕಂಥ ಉದ್ದೇಶ ಏನು?